ಗುಡ್ ಮಾರ್ನಿಂಗ್ ಡಾಲಸ್, ಗುಡ್ ಮಾರ್ನಿಂಗ್ ಅಮೆರಿಕಾ, ಹಾಗೆ ಗುಡ್ ಈವ್ನಿಂಗ್ ನಮ್ಮ ಇಂಡಿಯಾ, ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕದ ಎಲ್ರಿಗೂ. ಪ್ರತಿ ಭಾನುವಾರದ ಹಾಗೆ ಇವತ್ತಿನ ಭಾನುವಾರ ಕೂಡ ನವೆಂಬರ್ 20ನೇ ತಾರೀಕು 2022ನೇ ಇಸ್ವಿ. ಇವತ್ತು ಬೆಳಿಗ್ಗೆ ಏನು ವಿಶೇಷ ಅಂತ ಹೇಳಿದರೆ, ಇವತ್ತು ನಮ್ಮ ಇದರಲ್ಲಿ ತುಂಬ ಸ್ಪೆಷಲ್ ಆಗಿ ಒಬ್ಬರು ಗೆಸ್ಟ್ ಇದ್ದಾರೆ. ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಯಾರು ಅಂತೇಳಿ, ಯಾಕಂದ್ರೆ ಅದು ಪೋಸ್ಟರ್ನಲ್ಲಿ ಹಾಕಿರ್ತೀನಿ, ಹಾಗೇನೆ ನಮ್ಮ ಲಿಂಕಲ್ಲಿ ಕೂಡ ನಾನು ಹಾಕಿರ್ತೇನೆ. ಸ್ಪೆಷಲ್ ಗೆಸ್ಟ್ ಇದ್ದಾರೆ, ಅವ್ರ ಬಗ್ಗೆ ತಿಳ್ಕೊಳ್ಳೋಣ, ಅವ್ರು ಏನು ಮಾಡ್ತಾರೆ ಅಂತಲೂ ತಿಳ್ಕೊಳ್ಳೋಣ. ಪ್ರತಿ ಭಾನುವಾರ ನಿಮಗೆ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ, ನಿಮ್ಮ ಆರ್ಜೆ, ನಿಮ್ಮ ಆರ್ಕೆ, ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ ಸ್ವಾಗತ ಮಾಡ್ತೀನಿ. ಹಾಗೆಯೇ ನಮ್ಮ ಕನ್ನಡವಾಣಿಯ ಉದ್ದೇಶ ಏನಂತ ನಿಮಗೆಲ್ಲ ಆಲ್ರೆಡಿ ಗೊತ್ತಾಗ್ತಾ ಇದೆ. ಇನ್ನೂ ಗೊತ್ತು ಆಗಬೇಕಂದ್ರೆ ಡೆಫಿನೆಟ್ ಆಗಿ ನೀವು ಕನ್ನಡವಾಣಿ ಆರ್ಜೆಗೆ ಯೂಟ್ಯೂಬ್ ಚಾನಲ್ ನಮ್ಮ ಸಬ್ಸ್ಕ್ರೈಬ್ ಮಾಡಿ, ಅದರಲ್ಲಿ ಏನೆಲ್ಲ ನಡೀತಾ ಇದೆ ಅದರ ವಿಡಿಯೋಸ್ ಎಲ್ಲ ನೋಡಿ. ಹಾಗೆಯೇ ಅದರಲ್ಲಿ ನಮ್ಮ ಉದ್ದೇಶ ಏನು ಅಂತ ನಾವು ಬರೆದಿದ್ದೀವಿ. ಸೊ ಎಷ್ಟು ಜನರ ಹತ್ರ ನಿಮಗೆ ಅದನ್ನು ಶೇರ್ ಮಾಡೋಕ್ಕಾಗುತ್ತೆ ಅದನ್ನು ಮಾಡಿ. ಸೊ ಇದನ್ನು ಹೇಳ್ತಾ ನಾವು ಪ್ರತಿ ಭಾನುವಾರ ನಮ್ಮ ದೇವರ ನಾಮದಿಂದ ನಾವು ಶುರು ಮಾಡ್ತೇವೆ. ಇವತ್ತು ಕೂಡ ಮಾಡೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಎದ್ದೇಳು ಎದ್ದೇಳು ಮಂಜುನಾಥ, ಏಳು ಬೆಳಗಾಯಿತು. ಎದ್ದೇಳು ಮಂಜುನಾಥ, ಏಳು ಬೆಳಗಾಯಿತು. ಧರ್ಮ ದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು. ಧರ್ಮ ದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು. ಅಣ್ಣಪ್ಪ ಸ್ವಾಮಿಯೂ ನಿನ್ನ ಆಜ್ಞೆಗೆ ನಿಂತಿಹನು. ಎದ್ದೇಳು ಮಂಜುನಾಥ, ಎದ್ದೇಳು. ಮುನಿಗಣಗಳು ಸ್ತೋತ್ರ ಮಾಡುತ್ತಿಹರು. ಮುನಿಗಣಗಳು ಸ್ತೋತ್ರ ಮಾಡುತ್ತಿಹರು. ದೇವಾದಿ ದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು. ಎದ್ದೇಳು ಮಂಜುನಾಥ, ಎದ್ದೇಳು. ಮೃಗರಾಜನು ನಿನ್ನ ದರ್ಶನಕ್ಕೆ ಬಂದಿಹನು. ಮೃಗರಾಜನು ನಿನ್ನ ದರ್ಶನಕ್ಕೆ ಬಂದಿಹನು. ಗಜರಾಜನು ನಿನಗೆ ಚಾಮರವ ಬೀಸುತ್ತಿಹನು. ಗಜರಾಜನು ನಿನಗೆ ಚಾಮರವ ಬೀಸುತ್ತಿಹನು. ನಿನ್ನ ಆಭರಣಗಳಿಗಾಗಿ ಆದಿಶೇಷನು ನಿನ್ನ ಆಭರಣಗಳಿಗಾಗಿ ಆದಿಶೇಷನು ನಿನ್ನ ಸೇರಲು ಕಾತರಿಸುತ್ತಿಹನು. ಎದ್ದೇಳು ಮಂಜುನಾಥ, ಎದ್ದೇಳು. ಕೋಗಿಲೆಗಳು ಕೋಗಿಲೆಗಳು ಸುಸ್ವರದಿ ಗಾನ ಮೊಳಗುತಿಹವು. ಸರಿಗಪದ ಸದಪಗಪ ದಪಗ ಸರಿ ಗರಿ
ಸತತ. ಕೋಗಿಲೆಗಳು ಸುಸ್ವದದಿ ಗಾನ ಮೊಳಗುತಿಹವು, ಸವಿ ಮಾತಿನ ಅರಗಿಳಿಯು ನಿನ್ನ ಧ್ಯಾನದಲ್ಲಿಹುದು. ಪಾರಿವಾಳಗಳು ನಿನ್ನ ದರ್ಶನಕ್ಕೆ ಕಾದಿಹವು. ಹೆಗ್ಗಡೆಯ ದಂಪತಿಗಳು ನಿನ್ನಯ ಸೇವೆಗೆ ಕಾತರಿಸುತ್ತಿಹರು. ತಡವು ಏತಕ್ಕೆ ಪ್ರಭುವೇ, ತಡವು ಏತಕ್ಕೆ ಪ್ರಭುವೇ, ದರ್ಶನವ ನೀಡೇಳು ಎದ್ದೇಳು ಮಂಜುನಾಥ. ಎದ್ದೇಳು ಮಂಜುನಾಥ ಎದ್ದೇಳು ಅಂತ ಈ ಸುಂದರವಾದ ಆ ದೇವರ ನಾಮದಿಂದ ನಾವು ಈ ಕಾರ್ಯಕ್ರಮವನ್ನು ಶುರು ಮಾಡ್ತೇವೆ ಪ್ರತಿ ಭಾನುವಾರ. ಇವತ್ತು ನವೆಂಬರ್ 20, 2022 ಇಸ್ವಿ. ಇವತ್ತು ಸ್ಪೆಷಲ್ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ನಮ್ಮ ಪೋಸ್ಟರ್ನಲ್ಲಿರುತ್ತೆ, ನಮ್ಮ ಲಿಂಕಲ್ಲಿರುತ್ತೆ. ಅವ್ರ ಬಗ್ಗೆ ತಿಳ್ಕೊಳ್ಳೋಣ, ಅವ್ರು ಏನು ಮಾಡ್ತಾರೆ ಅದನ್ನು ತಿಳ್ಕೊಳ್ಳೋಣ. ತುಂಬ ಇಂಟ್ರೆಸ್ಟಿಂಗ್ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಅವರು. ಸೊ ಅದರ ಮೊದಲು ನಾವು ನಮ್ಮ ಸಪೋರ್ಟರ್ಸನ್ನು ಡೆಫಿನೆಟ್ ಆಗಿ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು. ಯಾಕಂದರೆ ಅವರ ಸಪೋರ್ಟ್ ಇಲ್ಲದಿದ್ದರೆ ಇದು ಕಾರ್ಯಕ್ರಮ ನಡೆಸೋದು ತುಂಬ ಒಂದು ಚಾಲೆಂಜಿಂಗ್ ಆಗುತ್ತೆ. ದೊಡ್ಡ ಸಪೋರ್ಟು ನೀವು ಯಾಕಂದರೆ ಆಡಿಯನ್ಸ್, ನೀವು ಪ್ರೇಕ್ಷಕರು, ನೀವು ಕೇಳದಿದ್ದರೆ, ನೀವು ನೋಡೋದಿದ್ದರೆ ಈ ಚಾನಲ್ ನಡೆಸೋದು ತುಂಬ ಚಾಲೆಂಜಿಂಗ್ ಇರುತ್ತೆ. ನಿಮ್ಮ ಸಪೋರ್ಟಿಗೋಸ್ಕರ ನಮ್ಮ ಕನ್ನಡವಾಣಿಯಿಂದ ಧನ್ಯವಾದಗಳು, ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅವರು ಯಾರು ಅಂತ ಕೇಳೋಣ. ಅವರ ಮೂಲಕವಾಗಿ ಅವರ ಅಚೀವ್ಮೆಂಟ್ಸನ್ನು ನಾವು ಡೆಫಿನೆಟ್ ಆಗಿ ಕೇಳೋಣ. ಏನು ಅಂತ, ಅವ್ರು ಏನು ಮಾಡ್ತಾ ಇರ್ತಾರೆ ಪ್ರತಿ ದಿವಸ, ಆಮೇಲೆ ಹಾಗೆಯೇ ಅವರ ಈ ಆ್ಯಕ್ಟಿವಿಟೀಸ್ ಬಗ್ಗೆನೂ ನಾವು ಇನ್ನೂ ಜಾಸ್ತಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಅವರನ್ನು ಸ್ವಾಗತ ಮಾಡೋಣ. ಅದರ ಮೊದಲು ಅವ್ರ ಬಗ್ಗೆ ಒಂದು 2 ಮಾತು ಹೇಳ್ತೀನಿ. He is the founder and he is former secretary and treasurer of Roots Education Trust, and he is also former partner of Roots Montessori. He is secretary of Karnataka Council of Preschools, and he is the founder CEO of the Finer Side anta Bengaluralli. And he is born and brought up anta nanna ಬಾರ್ನ್ ಅಂತ ಗೊತ್ತಿದೆ, ಬ್ರಾಟಪ್ ಅಂತ ಬೆಂಗಳೂರಲ್ಲಿ ಅಂತ ನಾನು ತಿಳ್ಕೊತೀನಿ. ಆದರೆ ಅದ್ರ ಬಗ್ಗೆ ಆಮೇಲೆ ನಾನು ಮಾತಾಡುವಾಗ ಅವ್ರು ಹೇಳ್ತಾರೆ, ಕೇಳೋಣ. ಆ್ಯಂಡ್ ಹೀಸ್ ಪ್ರೊಫೆಷ್ನಲ್ ಕರಿಯರ್ ಹ್ಯಾಸ್ ಬಿನ್ ವೆರಿ ಫ್ಯಾಂಟಾಸ್ಟಿಕ್ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಅಚೀವ್ಮೆಂಟ್ಸ್ ಎಲ್ಲ ಇದೆ, ಅದ್ರ ಬಗ್ಗೆನೂ ಕೇಳೋಣ. ಈಸ್ ಅ ಬ್ಯಾಚುಲರ್ ಆಫ್ ಆರ್ಟ್ಸ್ ಫ್ರಮ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಡಿಪ್ಲೊಮಾ ಇನ್ ಮಾಂಟೆಸರಿ ಟ್ರೈನಿಂಗ್, ಕೌನ್ಸಿಲರ್ ಆಫ್ ಬಂಜಾರಾ ಅಕಾಡೆಮಿ, MA ಇನ್ ಚೈಲ್ಡ್ ಮೆಂಟಲ್ ಹೆಲ್ತ್, pursuing MBA in education management, ಅದು ಆಲ್ರೆಡಿ ಆಗಿರ್ಬೋದು, and from Chennai University, and he is ex-faculty of Event Marketing and Design Institute, and ex-faculty Indian Montessori Training Center, director faculty Roots Knowledge Center, trustee of Roots Early Intervention Center, and then guest faculty of Carmel Academy. ಇದು ಹೋಗ್ತಾ ಇದ್ರೆ ಇದರಲ್ಲೇ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ. ಇವ್ರದ್ದು ಅಚೀವ್ಮೆಂಟ್ಸ್ ಮತ್ತು ಇವ್ರ ಕ್ರೆಡೆನ್ಷಿಯಲ್ಸ್ ಬಗ್ಗೆ ನಾವು ಮಾತಾಡಿದರೆ. ಸೊ ಬನ್ನಿ, ವೆಲ್ಕಮ್ ಟು ದ ಶೋ ಅಂತ ಹೇಳ್ತಾ ನಮ್ಮ ಗೆಸ್ಟ್, ನಮ್ಮ ಚೀಫ್ ಗೆಸ್ಟ್ ಅಂತ ಹೇಳಿದ್ರೆ ಚೀಫ್ ಆನರೇಬಲ್ ಗೆಸ್ಟ್ ಅಂತ ಹೇಳ್ತಾ ನಮ್ಮ ಪೃಥ್ವಿ ಬನವಾಸಿ ಅವರಿಗೆ ತುಂಬ ಸ್ವಾಗತ. ನಮಸ್ಕಾರ ಪೃಥ್ವಿ ಅವರೇ, ಕನ್ನಡವಾಣಿ ಕಾರ್ಯಕ್ರಮಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದ ಟೈಮ್ ತಗೊಂಡು ಇವತ್ತು ನಮ್ಮ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಸೊ ಅದಕ್ಕೋಸ್ಕರ ತುಂಬ ಥ್ಯಾಂಕ್ಸ್ ಅಂತ ವೆಲ್ಕಮ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನನ್ನ ಗೆಸ್ಟ್ಗಿಂತ ನಿಮ್ಮೆಲ್ಲರ ಗೆಳೆಯ ಬಂದಿದ್ದೀನಿ, ಬೆಂಗಳೂರಲ್ಲಿ ಕೂತಿದ್ದೀನಿ, ನೀವೆಲ್ಲ ಅಲ್ಲಿದ್ದೀರಾ. ವೆರಿ ಗುಡ್ ಮಾರ್ನಿಂಗ್ ಟು ಎವ್ರಿಬಡಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್. ನಮ್ಮ ಡ್ಯಾಲಸ್ ಅಲ್ಲಿ ಈಗ ಮಾರ್ನಿಂಗ್ ಆ್ಯಂಡ್ ಇಟ್ ಈಸ್ 9 o'clock ಅಂತ ಹೇಳ್ಬೋದು. ಇವತ್ತು ಈಗ ಬ್ರೇಕ್ಫಾಸ್ಟ್ ಸಮಯ ಇಲ್ಲಿ ಅಲ್ಲ, ಅಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡವರಿಗೆ ಹಾಗೆ ಇಂಡಿಯಾದಲ್ಲಿ ಕೂತ್ಕೊಂಡು ನೋಡೋರಿಗೆ ಇದು ಡಿನ್ನರ್ ಟೈಮ್ ಅಂತ ಹೇಳ್ಬೋದು. ಎಲ್ಲರೂ ತಮ್ಮ ಇದರಲ್ಲಿ ಆರಾಮಲ್ಲಿ ಕೂತ್ಕೊಂಡು, ಅದು ಕೂಡ ಈಗ ವಿಂಟರ್ ಸ್ವಲ್ಪ ಹ್ಯಾಸ್ ಸ್ಟಾರ್ಟೆಡ್ ಕಿಕಿಂಗ್ ಇನ್. ಅಟ್ಲೀಸ್ಟ್ ಇಲ್ಲಿ ನಮ್ಮ ಡ್ಯಾಲಸ್ ಅಲ್ಲಂತೂ ವಿಂಟರ್ ಎಕ್ದಮ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಇಟ್ಸ್ ಫ್ರೀಸಿಂಗ್ ಟೆಂಪರೇಚರ್ ಇಲ್ಲಿ. ಆ್ಯಂಡ್ ಐ ಥಿಂಕ್ ಬೆಂಗಳೂರು ಆಲ್ಸೋ ಹ್ಯಾಸ್ ಕಿಕ್ಡ್ ಇನ್ ಸಮ್ ವಿಂಟರ್ ಅಂತ ಅನಿಸುತ್ತೆ. ಸೊ ಹೇಗಿದ್ದೀರಾ ಸರ್, ಚೆನ್ನಾಗಿದ್ದೀರಾ? ಎಸ್ ಎಸ್, ಆಲ್ ಗುಡ್, ವೆರಿ ಗುಡ್. ಗಡ ಬೆಳೆದಿದೆ. ಸೊ that is beautiful, that is very nice. And the best part is ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ, ಬಿಕಾಸ್ ಯು ಆರ್ ಎ ವೆರಿ ಬ್ಯುಸಿ ಪರ್ಸನ್
and you do have a lot of events going on at your places, ಅದೆಲ್ಲ ಇರುತ್ತೆ. ಅದರ ಮೂಲಕ ಅದರ ಮಧ್ಯದಲ್ಲಿ ನೀವು ಒಂದು 1 hour ನೀವು ತಗೊಂಡು ಕನ್ನಡವಾಣಿಗೆ ನೀವು ಬಂದಿದ್ದೀರಾ, ಅದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹೃದಯಪೂರ್ವಕ ನಿಮ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಬಟ್ ಒಂದ್ ಮಾತು ಹೇಳಬೇಕು, nobody is as busy to do what they would love to do. You will Excellent. always find time to do what you want to do, what pleases you. So Absolutely. there's nothing called a busy person ನನ್ನ ಪ್ರಕಾರ. ಪ್ರಯಾರಿಟಿಲಿ ಮಾಡಬೇಕು ಅಂತಿದ್ರೆ ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೊಂಡು ಮಾಡಬಹುದು. That is my ಹೌದು. thought purely. So Yes, sir. ನಮ್ದು ಯಾವ ತರ ಬಿಸಿ ಸ್ಕೆಡ್ಯೂಲ್ ಇಲ್ಲ, ನಾವು ಮಾಡೋ ಕೆಲಸಗಳು ಮಾಡ್ತಾನೆ ಇರ್ತೀವಿ. This is also part of one of the things. So I'm humbled. Thank you for inviting me, and I should especially thank Vani Dinesh for connecting us and ensuring that this happens. Thank you. ಹೌದು, because she definitely did connect us on this, and I'm very happy that we got connected, and you're such a noble and such a humble person, and I love to connect with such people because in life, ಯಾಕಂದ್ರೆ ನಮ್ಮ ಕನ್ನಡವಾಣಿ ಉದ್ದೇಶ ಕೂಡ ಹಾಗೇನೆ, and I believe in giving back to the society, because I was reading your profile, I was going through your details. So I read somewhere that you believed in giving back to the society, and I strongly believe that as well. And ಡೆಫಿನೆಟ್ ಆಗಿ ಅದರ ಬಗ್ಗೆನೂ ಮಾತಾಡ್ತಾ ಮುಂದೆ ಹೊರಸೋಣ. ಬಟ್ ಟೆಲ್ ಮಿ ಒನ್ ಥಿಂಗ್, ಐ ನೋ ದಟ್ ಯು ಆರ್ ಬಾರ್ನ್ ಇನ್ ಬ್ಯಾಂಗ್ಳೂರ್ ಅಂತ ಇದೆ, ಸೊ ಯು ಆರ್ brought up also in Bangalore, sir? More or less brought up largely here. ಮಧ್ಯ Okay. ಒಂದು ಹುಟ್ಟಿದ್ದು ಜಯನಗರ 4th ಬ್ಲಾಕ್ ಸ್ಟೇಡಿಯಂ, ಇವಾಗ ಏನ್ ಕಾಂಪ್ಲೆಕ್ಸ್ ಅಂತಿದೆ ಅದು ಪ್ಲೇ ಗ್ರೌಂಡ್ ಆಗಿದ್ದು. ಅಲ್ಲಿ ಒಂದು ವರ್ಧಮಾನ್ ಸ್ಟೀಲ್ಸ್ ಅಂತ ಇನ್ನೂ ಇದೆ ಅಂಗಡಿ. ಹೌದು, ಅದ್ರ ಮಾಡಿ ಮೇಲೆ ಒಂದು 1 BHK ನಮ್ ತಂದೆ ತಾಯಿ ನಾನು ಅವಾಗ ಅಲ್ಲಿ ಹುಟ್ಟಿದ್ದು. ಮೈ ಡ್ಯಾಡಿ ವಾಸ್ ಇನ್ ಖಾದಿ ಭಂಡಾರ್ ಅಲ್ಲಿ ಇದ್ರು. ಮೈ ಮದರ್ ವಾಸ್ ಆಕ್ಟ್ರೆಸ್ ಅಂಡ್ ಪೊಯೆಟೆಸ್. ಅವರು ತುಂಬಾ ಥಿಯೇಟರ್ ಮಾಡ್ತಾ ಇದ್ರು. ಅವ್ರ ಹೆಸರು ಉಷಾ ಬನ್ವಾಸಿ ಅಂತ. ಸೊ ಅಲ್ಲಿ ಅವ್ರಿಗೆ ಬರಕ್ ಮುಂಚೆ ನಮ್ಮ ಅಜ್ಜನ್ ಮೆನ್ಷನ್ ಮಾಡ್ಬೇಕು. ನಮ್ಮ ತಾಯಿ ಅವ್ರ ತಂದೆ ಮತ್ತಿಘಟ್ಟ ಕೃಷ್ಣಮೂರ್ತಿ ಅಂತ ಈಸ್ ಅ ವೆರಿ ವೆಲ್ ನೋನ್ ಜಾನಪದ ಪೊಯೆಟ್. ಅವ್ರನ್ನ ಜಾನಪದ ಭೀಷ್ಮ ಅಂತಾನು ಕರೀತಾರೆ. ಅವರು ಗೃಹಿಣಿ ಗೀತೆಗಳು ಅಂತ 2 ವಾಲ್ಯೂಮ್ ಮಾಡಿದ್ದಾರೆ. ಗೃಹಿಣಿ ಗೀತೆಗಳು ಅಂತ. ಇಟ್ಸ್ ಮೋಸ್ಟ್ ಆಫ್ ದ ಪಾಪ್ಯುಲರ್ ಸಾಂಗ್ಸ್ ವಿಚ್ ಆರ್ ಸಂಗ್, ಜನಪದ ಗೀತೆಗಳು ಅವ್ರು ಕಲೆಕ್ಟ್ ಮಾಡಿ ಬರ್ದು ಟ್ಯೂನ್ ಹಾಕಿ ಎಲ್ಲ ಮಾಡಿರೋದದು. So that I will probably share a link sometime later on that. But yeah, absolutely. Somewhere in between, my dad got into Khadi in the Tata Textiles or offer Bando. We moved to Chennai. Okay. We were in Chennai till my 7th standard. Okay. So from my probably nursery to 7th, Nanali Chennai Adarsh Higher Secondary School and which was apparently actress Manorama or Mane. Oh, okay. Which was there. Okay. So somewhere the film connect has always been there. And he used to direct. Theater direct. Oh, in fact, my father and mother met again. My mother was playing the hero in Raktakshi, and he was directing another play in the same theater. They met there, and then the story began. So, excellent. My early childhood memories is seeing people like Cho Ramaswamy, Thai Nagesh, Rajnikant, Kamala Hassan sir. We have met all these people through theatre. In fact, he was a theatre trainer in Chennai, and he used to get people together. Namma Kannada Srinath and Ashwath, ಇವರೆಲ್ಲ ಸುಮಾರು ಸತೀಶ್ ಅಂತ ಇನ್ನೊಬ್ರು ಆಕ್ಟರ್ ಇದ್ರು. ಅವರೆಲ್ಲರೂ ಪಾರ್ಟ್ ಆಫ್ ದಟ್ ಗ್ರೂಪ್ ಅಂತ ನೋಡಿದೀವಿ ನಾವು. ಲೇಟರ್ ವಿ ಮೂವ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಇನ್ ದ ಪ್ರಾಬ್ಲಿ ಮೈ 7th ಸ್ಟ್ಯಾಂಡರ್ಡ್. 8ನೇ ಕ್ಲಾಸ್ ಇಂದ ನಾನು ಸುದರ್ಶನ್ ವಿದ್ಯಾಮಂದಿರ್, ಅದಾದ್ಮೇಲೆ ಜಯನಗರ್ ಬಿಟ್ಟು ಎಲ್ಲೂ ಹೋಗೇ ಇಲ್ಲ. ವಿ ಹ್ಯಾವ್ ಬೀನ್ ಕಂಪ್ಲೀಟ್ಲಿ ಜಯನಗರ್ always. Life was beautiful till about 86. My mother passed away, and 90 my father passed. That was pretty young when we were still I was in my first degree, first PUC when my mother passed away, and first degree when my father passed away. Okay. Both me and my brother, we have namge relatives kinta namge nija helbeku andre the biggest strength for us has always been our friends.
ನಮ್ಮ ಎಷ್ಟು ಫ್ರೆಂಡ್ಸ್ ಮನೆಗಳಲ್ಲಿ ಅವ್ರ ತಾಯಿ ತಂದೆಯವರೆಲ್ಲ ನಮಗೆ ತಾಯಿ ತಂದೆ ಆಗಿದ್ದಾರೆ. ಹೌದು. ಆಗಿನ ಕಾಲದಲ್ಲಿ ಇವನ್ ಐ ಬಿಲಾಂಗ್ ಟು ದಟ್ ಎರಾ ದಟ್ ವಿ ಬಿಲೀವ್ ಇನ್ ವೆರಿ ಸ್ಟ್ರಾಂಗ್. ಇದು ಫ್ರೆಂಡ್ಶಿಪ್ ರಿಲೇಷನ್ ಇಸ್ ಮಚ್ ಸ್ಟ್ರಾಂಗರ್ ದೆನ್ ರಿಲೇಟಿವ್ಸ್ ರಿಲೇಷನ್ಶಿಪ್. ರಿಲೇಟಿವ್ಸ್ ಎಲ್ಲ ಕೆಲವರೆಲ್ಲ ತುಂಬ ಚೆನ್ನಾಗಿ ಇರ್ತಾರೆ, ಅವರು ಕೂಡ ಹಾಗಂತ ಅಲ್ಲ ಅಂತಲ್ಲ. ಆದರೆ ಡೆಫಿನೆಟ್ಲಿ ಆಗಿ ಲೈಕ್ ಆಸ್ ಯು ಮೆನ್ಷನ್ಡ್, ಸಮಟೈಮ್ಸ್ ದ ಫ್ರೆಂಡ್ಸ್ ಪೇರೆಂಟ್ಸ್ they also, we feel that they are our own parents ತರನೂ ಅನ್ಸುತ್ತೆ. ಅಬ್ಸಲ್ಯೂಟ್ಲಿ. ನನ್ಗೆ ನಾನು ಹೋಟೆಲ್ ಊಟ ಮಾಡೋದು ತುಂಬಾ ಕಮ್ಮಿ, ಒಬ್ನೇ ಎಲ್ಲರೂ ಹೋದ್ರೆ ಯಾರ್ದಾರು ಮನೆಗೆ ಹೊಟ್ಟು ಹೋಗ್ತೀನಿ. ಕರೆಕ್ಟ್. ಆಂಟಿ ಹೇಗಿದ್ದೀರಾ, ಅಂಕಲ್ ಹೇಗಿದ್ದೀರಾ ಅಂತ ಊಟ ಮಾಡಕ್ ಶುರು. ಎಕ್ಸಲೆಂಟ್. ಇಟ್ಸ್ ಬೀನ್ ಓಪನ್ ದಟ್ ವೇ. ತುಂಬಾ ಚೆನ್ನಾಗಿದೆ. ವೆರಿ ನೈಸ್, ವೆರಿ ನೈಸ್. ಬನ್ನಿ ನಮ್ಮ ಮಾತುಕತೆ ಮುಂದುವರ್ಸೋಣ. ಒಂದು ಸಣ್ಣ ಬ್ರೇಕ್ ತಗೊಂಡು ಈ ಒಂದು ಸುಂದರವಾದ ಹಾಡು ಕೇಳ್ಕೊಂಡು ಆಮೇಲೆ ಮತ್ತೆ ನಾವು ಮುಂದುವರ್ಸೋಣ ನಮ್ಮ ಮಾತುಕತೆ. ಬಂಧನ ಜನ್ಮ ಜನ್ಮದ ಅನುಬಂಧನ, ಈ ಬಂಧನ ಜನ್ಮ ಜನ್ಮದ ಅನುಬಂಧನ, ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ, ಈ ಬಂಧನ ಜನ್ಮ ಜನ್ಮದ ಅನುಬಂಧನ, ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ. ಈ ಬಂಧನ ನನ್ನ ನಿನ್ನ ಮಿಲನ ತಂದ ಹೊಸ ಜೀವನ, ಈ ಬಂಧನ ಹೃದಯ ತುಂಬಿ ಬಂದ ಒಂದು ಸುಖ ಭಾವನ, ನಿನ್ನ ಮಡಿಲಲ್ಲಿ ಮಗುವಾದೆ, ಉಸಿರಲ್ಲಿ ಉಸಿರಾದೆ, ಪ್ರೇಮದ ಸೌರಭ ಚೆಲ್ಲುವ ಚಂದನ, ಈ ಬಂಧನ ಜನ್ಮ ಜನ್ಮದ ಅನುಬಂಧನ. ಈ ದಾರಿಯು ಹೂವರಾಸಿ ಹಾಸಿ ನಮಗೆ ಶುಭ ಕೋರಿದೆ, ಒಲವ ಮನೆಯು ಕೈಯ ಬೀಸಿ ಬಾಯಂದಿದೆ, ಹೆಜ್ಜೆ ಜೊತೆಯಾಗಿ ನಿನ್ನ ನೆರಳಾಗಿ ಪ್ರೀತಿ ಬೆಳಕಾಗಿ ದಾರಿ ಹಾಯಾಗಿ ಸೇರುವ ಸುಂದರ
ಬಂಧನ ಜನ್ಮ ಜನ್ಮದ ಅನುಬಂಧನ ಈ ಬಂಧನ ಜನ್ಮ ಜನ್ಮದ ಅನುಬಂಧನ ಅಂತ ಈ ಸುಂದರವಾದ ಹಾಡು ಬಂಧನ ಮೂವಿಯಿಂದ ನಮಗೆಲ್ಲ ತುಂಬ ಇದು ಇಷ್ಟ ಅಂತೇಳಿ ನಾವು ಮೊದಲಿಂದಲೇ ಕೇಳ್ಕೊಂಡು ಬಂದಿದ್ದೀವಿ ಈ ಹಾಡನ್ನು. ಹಾಗೆಯೇ ನಮ್ಮ ಪೃಥ್ವಿ ಸರ್ ಕೂಡ ಈ ಹಾಡು ತುಂಬ ಇಷ್ಟ ಅಂತ ಅನ್ನಿಸ್ತು ನನಗೆ. ಸೊ ಅದಕ್ಕೋಸ್ಕರ ಇವತ್ತು ಕೆಲವೆಲ್ಲ ಸಾಂಗ್ಸ್ ಅವರಿಗೂ ಇಷ್ಟ ನಮಗೂ ಇಷ್ಟ ಆದಂಥ ಒಂದು ಸೆಲೆಕ್ಟ್ ಮಾಡಿ ಸಾಂಗ್ ಪ್ಲೇ ಮಾಡ್ತೀನಿ. ಆದರೆ ಜಾಸ್ತಿ ಸಾಂಗ್ಸ್ ಪ್ಲೇ ಮಾಡಲ್ಲ, ಯಾಕಂದರೆ ಜಾಸ್ತಿ ಅವ್ರ ಬಗ್ಗೆ ಕೇಳ್ಕೊಳ್ಳೋದು ಅವ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ. ಸೊ ಬನ್ನಿ, ಸೊ ಅವರು ತಮ್ಮ ಬಾಲ್ಯದ ದಿನಗಳ ಬಗ್ಗೆ ಸ್ವಲ್ಪ ಹೇಳಿದರು, ಟಿಲ್ ಕಾಲೇಜ್ ತನಕ. ಈ ಥಿಯೇಟರ್ ಇದು ಲೈಫ್ ಯಾವಾಗ ನಿಮಗೆ ಅದು ಇನ್ಸ್ಪಿರೇಷನ್ ಸಿಕ್ತು ಸರ್? ಥಿಯೇಟರ್ ಲೈಫ್ ನಾನು ಆಕ್ಚುಲಿ ನಮ್ಮ ಅಜ್ಜ ಮತಿಕಟ್ಟ ಕೃಷ್ಣಮೂರ್ತಿ ಅವರು ಚೇಂಕಾರ ಅಂತ ಒಂದು ನಾಟಕದ ಟ್ರೂಪ್ ಇತ್ತು. ಎಂಟೈರ್ ಫ್ಯಾಮಿಲಿ ವಾಸ್ ಪಾರ್ಟ್ ಆಫ್ ಇಟ್. ನಮ್ಮ ಅಜ್ಜಿ ಅಡ್ಗೆ ಮಾಡಿ ಕಿಚನ್ ನೋಡ್ಕೊಳ್ಳೋರು ಅಲ್ಲೂ ಥಿಯೇಟರ್ ಅಲ್ಲೂ. ಚಿಕ್ಕಮ್ಮಂದ್ರು, ಮಾವ, ಅವ್ರ ಫ್ರೆಂಡ್ಸ್, ಎವ್ರಿಬಡಿ ವರ್ ಪಾರ್ಟ್ ಆಫ್ ದ ಥಿಯೇಟರ್. ಅಂಡ್ ವಿ ಯೂಸ್ ಟು ಗೋ ಟು ಪ್ಲೇಸಸ್ ಲೈಕ್ ಬೇಲೂರ್, ಹಳೇಬೀಡ್. ಅಲ್ಲಿ ಒಂದು ರೋಡ್ ಕಾರ್ನರ್ ಅಲ್ಲಿ ಸ್ಟೇಜ್ ಹಾಕ್ಬಿಟ್ಟು ಅಲ್ಲಿ ನಾಟಕ ಮಾಡೋದು. ಕೆರೆಗೆ ಹಾರ ಅಂತ ವೆರಿ ಪಾಪ್ಯುಲರ್ ನಾಟಕ ಆ ಟೈಮ್, ಅಬೌಟ್ ಗೌಡ ಅಂಡ್ ಗೌಡತಿ, ಟೂ ಫ್ಯಾಮಿಲೀಸ್, ಮ್ಯಾರೇಜ್, typical huge play. We were almost about 30 people in that, and out of the 30 almost about 22 were from the family. So it would be a lot of fun when you have the rehearsals for the play, alwa? Yeah, it was like a picnic. Every day it was like a picnic. Yeah, exactly. I was around probably about 6, 7 or 10 ಆ time ಅಲ್ಲಿ ಅವಾಗ. ಚಿಕ್ಕೋರಾಗಿದ್ದಾರೆ. I'm talking about those days when OTT and your Shakaras and the big theaters were not there. We used to be traveling theaters most of the time, and it was very interesting and ತುಂಬಾ ಚೆನ್ನಾಗಿತ್ತು. We had two iconic plays, ಒಂದು ಕೆರೆಗೆ ಹಾರ, ಇನ್ನೊಂದು ಸಂಧ್ಯಾ ಬಾಳ್ಯ. These were the two plays our troupe used to do. All that came to a standstill when my parents passed away. I had to literally let go of all of those things because unfortunately my dad really believed that the biggest asset that you can give your children is skill, experience and knowledge. Correct. Don't know whether that's the wise thing to do, but I'm very happy that we didn't have buckets loads of money to waste, and we literally earned every single pie from there and grew from there. So both me and my brother is also a very popular person in the media field. He's Pruthvi Banwasi anta ಒಂದು ಭಾಷಾ ಲೋಕ ಅಂತ. He does a TV program ಎಲ್ಲ ಮಾಡ್ತಿದ್ರು. Currently he is the one who's written Dr. Rajkumar's coffee table book. ಹೌದಾ? ವೆರಿ ನೈಸ್. ಪುನೀತ್ ಅವ್ರ ಜೊತೆ I think now he's doing something similar for Puneet, ಗೊತ್ತಿಲ್ಲ. But yeah, there are this set of activities were there. But yeah, we were always involved in theater. At least we were watching it. But bread and butter became more important. Extremely important. Definitely. And another thing my dad had told me was, ಏನೇ ಆದ್ರೂ ಡಿಗ್ರಿ ಮುಗಿಸ್ಬಿಟ್ಟು ಮಾಡು. ನಾನು ಅವಾಗ ಫಸ್ಟ್ ಡಿಗ್ರಿಲಿ ಇದ್ದೆ. There were a lot of people who I knew were in advertising agencies. Many of them said, "Neen degree ಮಾಡಿ ಏನ್ ಮಾಡ್ತೀಯಾ? Come and start earning. I'll give you a job." And I in between went and joined one ad agency also. But then suddenly ಇಲ್ಲ ನಮ್ಮಪ್ಪ ಹೇಳಿದ್ ಮುಗ್ಸೋಣ ಅಂದ್ಬಿಟ್ಟು ಡಿಗ್ರಿ ಮುಗಿಸ್ದೆ. ನ್ಯಾಷನಲ್ ಕಾಲೇಜ್ ಜಯನಗರ. ನಾವು ಓದಿದ್ದೆಲ್ಲ ಈ ಕಡೆನೆ, ಸುದರ್ಶನ್ ವಿದ್ಯಾ ಮಂದಿರ್, ವಿಜಯ ಜೂನಿಯರ್ ಕಾಲೇಜ್, ನ್ಯಾಷನಲ್ ಕಾಲೇಜ್ ಜಯನಗರ್. So it was really nice journey. ಆ ಜರ್ನಿಲಿ ನನ್ನ ಕಲೆಕ್ಷನ್ ಅಂಡ್ ಮೈ ಅಸೆಟ್ಸ್ ಹ್ಯಾವ್ ಬೀನ್ ಮೈ ಫ್ರೆಂಡ್ಸ್. ಇವತ್ತಿಗೂ ಇದ್ದಾರೆ. ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಇಂದ ಹಿಡಿದು ಎಲ್ಲಾ ಸ್ಟೇಜ್ ಅಲ್ಲಿ ಯಾರ್ಯಾರಿದ್ರು, ಎವ್ರಿಬಡಿ ಇಸ್ ದೇರ್ ಟುಡೇ ವಿತ್ ಮೀ. ಆಲ್ ಒನ್ ಕಾಲ್ ಅವೇ ಅಂಡ್ ವಿ ಸ್ಟಾರ್ಟ್ ಬ್ಯಾಕ್ ಫ್ರಮ್ ವೇರ್ ಎವರ್ ವಿ ಲೆಫ್ಟ್.
ಆ ತರ ಯಾಕೋ ಸಿಕ್ಕಿಲ್ಲ, ಯಾಕೋ ಫೋನೇ ಮಾಡಿಲ್ಲ, ಒಬ್ರು ಮಾತಾಡಲ್ಲ. That is See, how it is. that is the beauty of friendship, right? You don't ಹೌದು. complain, you just leave it there and just get started. ನನ್ನ Yes, ಕ್ಲಾಸ್ಮೇಟ್ ಇದ್ದ PUC ಲಿ ರೋಹಿತ್ ಅನ್ಗಲ್ ಅಂತ. ಸೊ ನಾವ್ ಅವ್ರ ಮನೆಗೆ ಹೋಗ್ತಿದ್ವಿ ಊಟಕ್ಕೆ. ಅವ್ರ ಅಮ್ಮ ಹೇಳಿದ್ರು ನೀನ್ ಇಲ್ಲೇ ಬಂದ್ಬಿಡು ಊಟಕ್ಕೆ, ಎಲ್ಲೂ ಹೋಗ್ಬೇಡ ಅಂತ. ಸೊ Correct. ಐ ಲಿಟ್ರಲಿ ಬಿಕೇಮ್ ದ son in their house. ನಾನು Right. all of us became, and they are also from a film family. Vadiraj Right. ಅವರು, Yeah. Jawahar, Okay. Harini ಅವರು. So we grew up with all these people. Probably that was the stage when we needed some direction. You Correct. need elders at some stage in life when you're teenagers to tell you ಇದು ಸರಿ ಇದು ತಪ್ಪು. ಹೌದು. ಇಲ್ಲದೆ ಇದ್ರೆ ನಮ್ಮ ಹವ್ಯಾಸಗಳು, ನಮ್ಮ ಫ್ರೆಂಡ್ಸ್ ಬೇರೆ ರೂಟ್ಗೆ ಕರ್ಕೊಂಡು ಹೋಗೋದಾಗಿತ್ತು. ಎಸ್ ಆಮೇಲೆ ಅದು ದಾರಿ ತಪ್ಪಿದ ಮಗ ಅಂತೇಳಿ ಆಗ್ಬಿಡುತ್ತೆ. ದಾರಿ ತಪ್ಪಿದ ಮಗ ಆಗುತ್ತೆ. So there are so many families like this I'm indebted to, who have ensured that we are on the right path. Correct. You're doing Wonderful. Very nice. ಇದು ಥಿಯೇಟರ್ ವಿತ್ ಸೆಂಟರ್ ಫಾರ್ ಡ್ರಾಮಾ ಅಂತ ನೀವು ಒಂದು ಇದರಲ್ಲಿ ಬರೆದಿದ್ದೀರಿ. ಸೊ ಅದ್ರ ಬಗ್ಗೆ ಏನಾದ್ರು ಸ್ವಲ್ಪ ಹೇಳಿ. So theatre ಬಗ್ಗೆ I'll come to the theatre part a little later. ನಾನು ಇವೆಂಟ್ ಮಾರ್ಕೆಟಿಂಗ್ ಸೇರ್ಕೊಂಡೆ. ನಾನು ಐ ಸ್ಟಾರ್ಟೆಡ್ ವರ್ಕಿಂಗ್ ಇನ್ ಅನ್ ಇವೆಂಟ್ ಏಜೆನ್ಸಿ. ಅದಕ್ಕೆ ಮುಂಚೆ ಒಂದು MA ಅಂತ ಒಂದು ಆಡ್ ಏಜೆನ್ಸಿ ಕೆಲಸ ಮಾಡ್ತಿದ್ದೆ. ಕತ್ತೆ ತರ ದುಡ್ಸಿದ್ರು. ಯಾವಾಗ ಪ್ರಮೋಷನ್ ಟೈಮ್ ಬರುತ್ತೋ 100 ಕಂಪ್ಲೇಂಟ್ ಹೇಳ್ತಿದ್ರು. ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಆಮೇಲೆ ನನ್ಗೆ ಒಬ್ರು ಸೀನಿಯರ್ ಕರ್ಬಿಟ್ಟು ಹೇಳಿದ್ರು, ಇನ್ ಎನಿ ಪಾರ್ಟ್ ಆಫ್ ದ ವರ್ಲ್ಡ್, ಎನಿ ವರ್ಕ್ ದಟ್ ಯು ಡೂ, if you don't advertise for yourself, nobody knows you exist. So advertising for yourself became a very important thing to let people know that you are there. ಹೌದು. So adu ನಾವು ಎಷ್ಟೋ ಜನ ನಾವ್ ಯಾಕೆ ಹೇಳ್ಕೋಬೇಕು ಅಂತರ, is it something about bragging or being proud? No, it's not about bragging or being proud. You're just making sure that people around you know that okay, he can do this also. You're creating an awareness. Correct. Yes. Creating an awareness. So ಆ 2 ವರ್ಷ ನಾನು ಅಲ್ಲಿ ಇದ್ದಿದ್ದು, it was a huge MBA ಕೋರ್ಸ್ ಮಾಡ್ದಂಗಿತ್ತು. Huge MBA course of learning of marketing, talking to people, PR, public relation, maintaining relationships. So ಅದಾದ್ಮೇಲೆ then I started my own event agency. I worked in a company called Encore, AJS Nath ಅಂತ. It's a brilliant place where ಅವಾಗ ಇನ್ನೂ ಇಷ್ಟೊಂದು ಇವೆಂಟ್ ಏಜೆನ್ಸೀಸ್ ಇರ್ಲಿಲ್ಲ, ತುಂಬಾ ಕಮ್ಮಿ ಇತ್ತು. That was something which I learned to create shows, put shows together, put artists together, create a concept, execute it. Very proud to say that Sushmita Sen ಅವರು Miss Universe ಆಗಿ next year we created an entire birthday party in Hyderabad for her, from morning to evening. Very nice. We have worked with Hema Malini, Madam Remo Fernandez, Shubha Mudgal, Sumar Jana jote kelsa madidini. I used to run an agency called Diya Events. In fact, all around the world, there are so many people who have been part of Diya Events. So many times when I travel out, and most of them are in Connect, banda manele irbeko. Yakendre we never treated people as employees or people working for wages. They were all ಏನೇ ದುಡ್ಡು ಮಾಡಿದ್ರು ನಾವು ಶೇರ್ ಮಾಡ್ತಾ ಇದ್ವಿ. ಚೆನ್ನಾಗಿ ತಿಂತಿದ್ವಿ, ಕುಡಿತಿದ್ವಿ, ಎಂಜಾಯ್ ಮಾಡ್ತಿದ್ವಿ. ಹ್ಯಾವಿಂಗ್ ಫನ್ ವಾಸ್ ದ ಇಂಪಾರ್ಟೆಂಟ್ ಪಾರ್ಟ್. ಅಂಡ್ ಆಲ್ ದೀಸ್ ಪೀಪಲ್ ಆರ್ ಸ್ಟಿಲ್ ದೇರ್ ವಿತ್ ಮೀ. ನಾನು ಆಸ್ಟ್ರೇಲಿಯಾಗೆ ಹೋಗಿದ್ದೆ and I didn't even have to pick a hotel room. Another one boy came and picked me up from the airport, took me to his house. Another girl was out for dinner. All this was going on. Very nice. It was a wonderful life, and that ended with child being born, marriage. Correct. My event career slowly started diminishing when I got married, and my wife was also part of it. We have done a lot of things like Radio City, adu idola launch ಮಾಡಿದೀವಿ. ಮಗ ಹುಟ್ಟಿದಾಗ ಅದು ಏನೋ ಒಂದು ಬೆಲ್ ಹೊಡೆಯುತ್ತಲ್ಲ, ಎಲ್ಲರಿಗೂ. ಮಗು ಹುಟ್ಟಿದಾಗ ನೋಡಿ, ಮಗ ಅಂತಾನೆ ಇಲ್ಲ, ಎನಿ ಚೈಲ್ಡ್, ಮಗು, ಎನಿ ಚೈಲ್ಡ್. Yes. Being a bachelor is one part of life. Getting married is the excitement. Oh, ನನಗೂ ಆಯ್ತು ಅಂತ.
And then suddenly when the child is born, that one bell will ring in your head saying, oh shucks, you have to take care of many people now. ಹೌದೌದು. So somewhere that took me to the path of Montessori. I wanted to understand children more. I wanted to understand working with children more. ನಾವೆಲ್ಲ ಬೆಲ್ಟಲ್ಲಿ ಬೆಳೆದವರು, ಪ್ಯೂರ್ಲಿ ಬೆಲ್ಟಲ್ಲಿ ಬೆಳೆದವರು. ತಪ್ಪು ಮಾಡಿದ್ರೆ ಬೆಲ್ಟ್. The only discipline was you cannot make errors. If you do anything wrong, the discipline during our parents' stage were different. And I wanted to not do the same thing, because as we all know, what we go through, we continue. Absolutely. So adana maadbardu andbittu somewhere this went in, and nanu Montessori course anta madide hode. The lady in charge there said, sorry, we can't give you seat, you're a male. I said, why as a male should I not learn about children? He said, no, sorry, you'll not. Then I made it a point to meet the head of the organization and said, I'm interested and I want to learn more about children, probably start a school someday. That lady saw some bright spark in me, or I don't know what kindness she had. Like all mothers have been kind to me, so she probably became another mother to me. Mrs. Meenakshi Shivaramakrishnan, she's about 85 now. And she is known as Little Maria, or Indian Maria, Maria Montessori of India. She took me under a wing, and I did the Montessori course with 100 women. Excellent, in my excellent. class. And not only did I learn about children, I learned about how women struggle day in, day out, and somehow do a course just to get one flag up in the family saying that I am learned, I can earn. Yes. You know, that self-respect earning in families became such a wonderful learning for me. Ivattu ellaru friends agidare. 100 ಜನನು ನನಗೆ ಫ್ರೆಂಡ್ಸ್ ಆಗಿದ್ದಾರೆ. And that Montessori brought us to Roots Montessori. Okay. Roots ಅಂತ ಶುರು ಮಾಡಿದ್ವಿ, almost 20 years. 2004 ಅಲ್ಲಿ ಶುರು ಮಾಡಿದ್ವಿ. Now we've done about 5 branches across Bangalore, special children's school, training center, and a primary school. Pandemically, everything went online. Very nice. And 19 years we have told parents that you should not expose children to digital. How do we tell ourselves that let's lie to parents now and go digital? Because we need the fees. So we shut down operations of all the schools. Now online ಮಾಡಲ್ಲ ಅಂತ ಡಿಸೈಡ್ ಮಾಡಿದ್ವಿ. ಮಾಡಿದ್ರುವೆ ಪೇರೆಂಟ್ಸ್ ಇಂಟರಾಕ್ಷನ್ ಮಾತ್ರ, ಮಕ್ಕಳ ಜೊತೆ only fun. ಅದನ್ನ ಮಾಡಿಕೊಂಡು slowly we diminished, and we realized that government clearly indicated education is not very important. What is important is alcohol and entertainment. Very well said. Very good thoughts ನಿಮ್ಮದು. ಸೊ ಪ್ರೇಕ್ಷಕರಿಗೆ, ಕನ್ನಡವಾಣಿ ಪ್ರೇಕ್ಷಕರಿಗೆ ಇದು ನೋಟ್ ಮಾಡ್ಕೊಳ್ಳಿ. ಪೃಥ್ವಿ ಅವರು ಜರ್ನಿ, ಇಟ್ ಈಸ್ ಸೋ ಇಂಟ್ರೆಸ್ಟಿಂಗ್, ಆ್ಯಂಡ್ ಆಲ್ಸೋ ಇನ್ನೂ ಇಂಟ್ರೆಸ್ಟಿಂಗ್ ಕೆಲವೆಲ್ಲ ಮಾತು ಕೇಳೋಣ. ಆದರೆ ಇದೊಂದು ಸಣ್ಣ ಒಂದು ಬ್ರೇಕ್ ಆದಮೇಲೆ ಮತ್ತೆ ಬರೋಣ. ಯಾವ ಕವಿಯು ಬರೆಯಲಾರ, ಯಾವ ಕವಿಯು ಬರೆಯಲಾರ, ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ, ಬರೆಯಲಾರ. ಕವಿತೆ ಎಂಥ ಕವಿತೆ ರಸಿಕರಾಡೋ
ನುಡಿಗಳಂತೆ ನಿನ್ನ ಕವಿತೆಯಂಥ ಕವಿತೆ ರಸಿಕರಾಡೋ ನುಡಿಗಳಂತೆ ಮಲ್ಲೆ ಹೂವು ಅರಳಿದಂತೆ ಚಂದ್ರಕಾಂತಿ ಚೆಲ್ಲಿದಂತೆ ಮಲ್ಲೆ ಹೂವು ಅರಳಿದಂತೆ ಚಂದ್ರಕಾಂತಿ ಚೆಲ್ಲಿದಂತೆ ಜೀವ ಜೀವ ಅರಿತು ಬೆರೆತು ಸುಖವ ಕಾಣುವಂತೆ ಯಾವ ಕವಿಯು ಬರೆಯಲಾರ ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ. ಪ್ರೇಮ ಸುಮ್ಮವು ಅರಳುವಂತೆ ಪ್ರಣಯ ಗಂಧ ಚೆಲ್ಲುವಂತೆ ಪ್ರೇಮ ಸುಮವು ಅರಳುವಂತೆ ಪ್ರಣಯ ಗಂಧ ಚೆಲ್ಲುವಂತೆ ಕಂಗಳೆರಡು ದುಂಬಿಯಾಗಿ ಭ್ರಮರ ಗೀತೆ ಹಾಡುವಂತೆ ಕಂಗಳೆರಡು ದುಂಬಿಯಾಗಿ ಭ್ರಮರ ಗೀತೆ ಹಾಡುವಂತೆ ಜೇನಿಗಾಗಿ ತುಟಿಗಳೆರಡು ಸನಿಹ ಸೇರುವಂತೆ ಯಾವ ಕವಿಯು ಬರೆಯಲಾರ ಒಲವಿನಿಂದ ಕಣ್ಣೋಟರಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ ಬರೆಯಲಾರ. ಯಾವ ಕವಿಯು ಬರೆಯಲಾರ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಎರಡು ಸುಂದರವಾದ ಹಾಡು, ಒಂದು ವೆರಿ ಫಿಲಾಸಾಫಿಕಲ್ ಹಾಡು ಅಂತ ಹೇಳ್ಬೋದು. ಯಾಕಂದರೆ ದ ಲಿರಿಕ್ಸ್ ಆರ್ ಸೋ ಬ್ಯೂಟಿಫುಲ್. ಬನ್ನಿ, ಎಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತ ಮಾಡ್ತಾ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ನಿಮ್ಮ ಆರ್ಜೆ, ನಿಮ್ಮ ಆರ್ಕೆ, ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ. ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲ ತುಂಬ ಒಂದು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ಯಾಕಂದರೆ ನಮ್ಮ ಪೃಥ್ವಿ ಅವರು ತಮ್ಮ ಜರ್ನಿ ಬಗ್ಗೆ ಹೇಳ್ತಾ ಇದ್ದಾರೆ, ಹೇಗೆ ಅವ್ರದ್ದು ಜರ್ನಿ ಸ್ಟಾರ್ಟ್ ಆಯಿತು. ಎಷ್ಟು 5-6 years old he was involved in the theatrical ಆಕ್ಟಿವಿಟೀಸ್ ವಿದಿನ್ ದ ಫ್ಯಾಮಿಲಿ. ಒಂದು 25-30 ಜನ ಕೂಡಿ ರಿಹರ್ಸಲ್ ಮಾಡೋದು, ಹಾಗೆಯೇ ಒಂಥರ ಒಂದು ಪಿಕ್ನಿಕ್ ಥರ ಒಂದು ಎನ್ವೈರ್ಮೆಂಟ್ ಇಟ್ಕೊಂಡು ಒಂದು ಅಟ್ಮಾಸ್ಫಿಯರಲ್ಲಿ ಅವರು ಬೆಳೆದಿದ್ದಾರೆ. ಡೆಫಿನೆಟ್ ಆಗಿ ಅವರ ಇನ್ಕ್ಲಿನೇಷನ್ ಟುವರ್ಡ್ಸ್ ಥಿಯೇಟ್ರಿಕಲ್ ಆ್ಯಂಡ್ ಫಿಲ್ಮ್ಸ್ ಅದರಲ್ಲಿ ಜಾಸ್ತಿ ಇನ್ಫ್ಲುಯೆನ್ಸ್ ಆಗೇ ಆಗುತ್ತೆ ಅಂತ ಇದರಿಂದ ನಿಮಗೆಲ್ಲ ಆಲ್ರೆಡಿ ಈಗ ಗೊತ್ತಾಗ್ತಾ ಇದೆ. ಬನ್ನಿ ಮುಂದುವರ್ಸೋಣ ಅವ್ರ ಜೊತೆ ಈ ಮಾತುಕತೆಯನ್ನು. ಬನ್ನಿ ಸರ್, ನಮಸ್ಕಾರ ಮತ್ತೊಮ್ಮೆ ಕನ್ನಡವಾಣಿಗೆ. ಹಾ, so yeah, you were mentioning about the root activities and then ಮಗ ಹುಟ್ಟಿದ ಮೇಲೆ ಒಂದು ಸ್ಕೂಲ್ ಅಂತ ಶುರು ಮಾಡಿದ್ವಿ, ರೂಟ್ಸ್ ಅಂತ. ರೂಟ್ಸ್ ಅಂತ ಜಯನಗರ್ 8th ಬ್ಲಾಕ್ ಅಲ್ಲಿ 5ನೇ ಬ್ಲಾಕ್ ಅಲ್ಲಿ ಶುರುವಾಗಿ ಆಮೇಲೆ 8ನೇ ಬ್ಲಾಕ್ ಅಲ್ಲಿ ದೊಡ್ಡ ಬ್ರಾಂಚ್ ಮಾಡಿ ಆಲ್ಮೋಸ್ಟ್ ಅಬೌಟ್ ಇದುವರೆಗೂ ಒಂದು 6ರಿಂದ 10,000 ಮಕ್ಕಳು ಬಂದಿದ್ದಾರೆ, ಹೋಗಿದ್ದಾರೆ, ಪಾಸ್ ಆಗಿದ್ದಾರೆ. ಪ್ರೌಡ್ಲಿ ಐ ಹ್ಯಾವ್ ಟು ಸೇ ದಟ್ ಫಸ್ಟ್ ಬ್ಯಾಚ್ ಇಂದ ಇರೋನು ಇವತ್ತು ಇಂಜಿನಿಯರಿಂಗ್ ಇದ್ದಾನೆ, ಮೀಟ್ ಮಾಡಿದ್ದಾರೆ, ಇನ್ನೂ ಟಚ್ ಅಲ್ಲಿ ಇದ್ದಾರೆ. ಅವ್ರ ಪೇರೆಂಟ್ಸ್ ವೆನ್ ಎವರ್ ದೇ ಅಚೀವ್ ಸಮಥಿಂಗ್ ದೇ ವಿಲ್ ಕಾಲ್ ಮಿ ಅಂಡ್ ಸೇ ಮೊದಲನೇ ಗುರುಗೆ ನಮ್ಮನ್ನ ಮಗ ಇದನ್ ಮಾಡ್ದ ಅಂತ. ಎಷ್ಟೋ ಖುಷಿ ಆಗುತ್ತೆ. ಎಷ್ಟೋ ಮಕ್ಕಳು ನನ್ನ ಫ್ರೆಂಡ್ಸ್ ಆಗಿದ್ದಾರೆ. ಎಲ್ಲರೂ ನನ್ಗೆ ವಾಟ್ಸ್ಆಪ್ ಅಲ್ಲಿ ಅಥವಾ ಫೇಸ್ಬುಕ್, ಇನ್ಸ್ಟಾ ಅಲ್ಲಿ ಕನೆಕ್ಟ್ ಮಾಡ್ಕೊಂಡು ಮಾತಾಡ್ತಾರೆ, ಹರಟೆ ಹೊಡಿತಾರೆ. ಎಷ್ಟೋ ಮಕ್ಕಳು ನನ್ನ ಹತ್ರ ಪೇರೆಂಟ್ಸ್ ಹತ್ರ ಹೇಳ್ಕೊಳ್ದೆ ಇರೋದನ್ನೆಲ್ಲ ಹೇಳ್ಕೊತಾರೆ. ಸೊ ಸಮ್ವೇರ್ ಐ ರಿಯಲೈಸ್ ದಟ್ ಕೌನ್ಸಿಲಿಂಗ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ನಾನು ಕೌನ್ಸಿಲಿಂಗ್ ಕೋರ್ಸ್ ಮಾಡಿದೆ, ಯಾಕೆಂದ್ರೆ ಪ್ರೊಫೆಷನಲ್ ಆಗಿ ಅರ್ಥ ಮಾಡ್ಕೋಬೇಕು, ಸುಮ್ನೆ ಅಡ್ವೈಸ್ ಕೊಡೋದಲ್ಲ, ಇಲ್ಲ ಕೇಳೋದಲ್ಲ. And we realized counselors don't advise at all. They only listen and make you talk.
and then you will find out the solution yourself. So it was very interesting. So ಕಲಿಯೋದು ತುಂಬಾ ಇಂಪಾರ್ಟೆಂಟ್. ಒಂದಾದ್ಮೇಲೆ ಒಂದು ಮಾಡ್ಕೊಂಡು ಬಂದೆ. Somewhere my wife joined me as a teacher, and then she took over the school, and we found that there is a lot of requirement for special children needs. Special needs ನೋರಿಗೆ ಏನಾದ್ರು ಮಾಡಬೇಕು ಅಂದ್ಬಿಟ್ಟು ರೂಟ್ಸ್ ಅರ್ಲಿ ಇಂಟರ್ವೆನ್ಷನ್ ಸೆಂಟರ್ ಅಂತ ಶುರು ಮಾಡಿದ್ವಿ. ಬಟ್ ವಿ ವರ್ ಪರ್ಸನಲಿ ನಾಟ್ ಕ್ವಾಲಿಫೈಡ್. ಅದಕ್ಕೋಸ್ಕರ ನಾನು MA ಇನ್ ಚೈಲ್ಡ್ ಮೆಂಟಲ್ ಹೆಲ್ತ್ ಸೇರ್ಕೊಂಡೆ ಶಿವಮೊಗ್ಗ TA ಪೈ ಅವರ ಯೂನಿವರ್ಸಿಟಿ. ತುಂಬಾ ಚೆನ್ನಾಗಿತ್ತು. ಐ ಲರ್ನ್ ಸೋ ಮಚ್. ಅಂಡ್ ಯಾಕೆ ಹೇಳಿದ್ದು ಅಂದ್ರೆ, ನಾನು ಹೇಳಿದ್ನಲ್ಲ ಡಿಗ್ರಿಲಿದ್ದಾಗ ನಮ್ಮಪ್ಪ ಹೇಳಿದ್ರು ಡಿಗ್ರಿ ಮುಗಿಸು. ನಾನೇನಾದ್ರು ಡಿಗ್ರಿ ಮುಗಿಸದೆ ಇದ್ದಿದ್ರೆ ಐ ಕುಡಂಟ್ ಹ್ಯಾವ್ ಟೇಕನ್ ಅಪ್ ದ MA. ಕರೆಕ್ಟ್. ಸೊ ಎಲ್ಲಾರ್ಗೂ ಹೇಳೋದಿಷ್ಟೇ, ಯು ವಿಲ್ ಹ್ಯಾವ್ 100 ಆಪ್ಷನ್ಸ್ ಟು ಡೂ, ಬಟ್ ನೀವು ಡಿಗ್ರಿ ಮುಗಿಸ್ಕೊಂಡು ಮದ್ವೆ ಆಗಿ ಮಕ್ಕಳಾಗಿ ಆಮೇಲೆ ಯಾವಾಗ್ಲಾರು ಒಂದು ಕೋರ್ಸ್ ಮಾಡ್ಕೋಬಹುದು, ತೊಂದರೆ ಇಲ್ಲ. ಬಟ್ without degree I wouldn't have got the seat. Correct. So that I learned that was very important. ಆ ಟೈಮ್ ಅಲ್ಲಿ ನಮ್ದು ಸ್ಕೂಲ್ಗಳ ನಡೀತಿತ್ತು, ಸ್ಪೆಷಲ್ ಚಿಲ್ಡ್ರನ್ ನಡೀತಿತ್ತು, ತುಂಬಾ ಆಗ್ತಿತ್ತು. Somehow I felt okay, now is the time to probably get back to theatre. ಅದು ನಾನ್ ಡಿಸೈಡ್ ಮಾಡ್ಲಿಲ್ಲ. It so happened that one of the girls I worked with, Aliye Rizvi ಅಂದ್ಬಿಟ್ಟು, a girl who I used to work with in my advertising days, called me, not to call me for acting. She called me and said, now Tenali Rama makkal naataka ಮಾಡ್ತಿದ್ದೀವಿ, na school ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತೀಯಾ? This was Sunday early morning after Saturday late night. So ನಿದ್ದೆ ಕಣ್ಣಲ್ಲೇ ಅವಳು ಕೇಳಿದೆ, ನಾನ್ ಮಕ್ಕಳನ್ನ ಕರ್ಕೊಂಡ್ ಬರಲ್ಲ, ನಾನ್ ಬರ್ಬೋದಾ ನಾಟಕ ಮಾಡಕ್ಕೆ? He said, the only role available is that of a guard. You're the principal of a school. How can I call and give you that role? I said, it doesn't matter. The role really doesn't matter. It is the process, the people, the fun. Nan hode avatte avale, if you're serious, you have to be here in the next 1 hour. Sana maad ready agi hogi. Adu Bangalore Little Theatre anta. It is run by Vijay Padaki. It is almost 50 years ಕಿಂತ ಜಾಸ್ತಿ ಆಗಿದೆ. ಒನ್ ಆಫ್ ದ ಮೋಸ್ಟ್ ಎಸ್ಟಾಬ್ಲಿಷ್ಡ್ ಥಿಯೇಟರ್ಸ್. ಇವತ್ತು ನಮ್ಮ ಇಂಡಸ್ಟ್ರಿಲಿ ಹಿಂದಿ ಫಿಲಂ ಲ್ಯಾಂಡ್ ಅಲ್ಲಿ ನೋಡಿದ್ರು ಸುಮಾರು ಜನ ಬ್ಯಾಂಗ್ಳೂರ್ ಲಿಟಲ್ ಥಿಯೇಟರ್ ನವರೇ ಇದ್ದಾರೆ, ಅಲ್ಲಿಂದ ಟ್ರೈನ್ ಆಗಿರೋದು. ಬಿಗ್ ನೇಮ್ಸ್ ಟುಡೇ ಇನ್ ದ ಇಂಡಸ್ಟ್ರಿ ಕಮ್ ಫ್ರಮ್ ಬ್ಯಾಂಗ್ಳೂರ್ ಲಿಟಲ್ ಥಿಯೇಟರ್. ಸೊ ಒನ್ ಕ್ವಶನ್ ಅಬೌಟ್ ಬ್ಯಾಂಗ್ಳೂರ್ ಲಿಟಲ್ ಥಿಯೇಟರ್, BLT ಅಂತ ಹೇಳ್ತಾರೆ ಅದಕ್ಕೆ. ಸೊ ಅಂದ್ರೆ ಅಲ್ಲಿ ಏನು ಆಕ್ಟಿಂಗ್ ಕೋರ್ಸಸ್ ಎಲ್ಲ ನಡೆಸ್ಕೊಡ್ತಾರಾ ಏನು? ನಾನ್ ಸೇರ್ಕೊಂಡಾಗ there was something running called summer project on theatre, spot anta, which is about 14 Sundays. Okay. During the summer break. 14 ಸಂಡೇ ಬೆಳಗ್ಗೆ ಹೋದ್ರೆ ಸಂಜೆನೆ ಮನೆಗೆ ಬರೋದು, and you completely surrender. Completely surrender from breathing, body movements, imagination, dialogues, scripting, narration, acting, production, everything is covered. Wow. I think that was one of the best things I have done till now. And Bangalore Little Theatre practice hegu andre, ee spot alli yaar ಮಾಡ್ತಾರೋ that year spot members put up a play. Okay. So ನಾನು ಸೇರಿದ್ದು ಮುಂಚೆ ಮಾಡಿದ ಸ್ಪಾಟ್ ಗ್ರೂಪ್ ಗೆ ಹೋಗಿ ಸೇರ್ಕೊಂಡೆ, without going for any of the training. Directly I went because ಯಾರೋ ಒಬ್ಬ ರೆಗ್ಯುಲರ್ ಆಗಿ ಬರ್ತಿರ್ಲಿಲ್ಲ, ಇದೊಂದು ರೋಲ್ ಜಾಗ ಇತ್ತು, ಕರೆದ್ಲು, ಕೋಲ್ ಇಟ್ಕೊಂಡು ಮೂಲೆಯಲ್ಲಿ ನಿಂತ್ಕೋಬೇಕು ಅಷ್ಟೇ. ಐ ಸೆಡ್ ಪರವಾಗಿಲ್ಲ ಅಷ್ಟೇ ಸಾಕು, ಒಂದಾರೋ ಡೈಲಾಗ್ ಇದೆಯಾ ಅಂದೆ. ಆಲ್ ಇಸ್ ವೆಲ್ ಅಂತ ಡೈಲಾಗ್ ಇದೆ. ಲ್ಯಾಂಟರ್ನ್ ಇಟ್ಕೊಂಡು ಸ್ಟೇಜ್ ಕ್ರಾಸ್ ಮಾಡ್ತಾ ಆಲ್ ಇಸ್ ವೆಲ್ ಅನ್ಬೇಕು ಮಧ್ಯ 2 ಸತಿ. I said ಅಷ್ಟೇ ಮಾಡ್ತೀನಿ ಬರ್ತೀನಿ ಅಂತ. That is where I started and it was such an experience. I lost 5 kgs in the process. ಯಾಕೆಂದ್ರೆ ನನಗೆ ಇನ್ಯಾರೋ 3 ಜನ ಅದೇ ತರ ಕೈ ಕೊಡ್ತಾ ಇದ್ರು, ಕರೆಕ್ಟ್ ಆಗಿ ರಿಹರ್ಸಲ್ಸ್ ಬರ್ತಿರ್ಲಿಲ್ಲ. ಸೊ ದ ಡೈರೆಕ್ಟರ್ ಸೆಡ್, ಇದನ್ನು ನೀನೇ ಮಾಡು, ಇದನ್ನು ನೀನೇ ಮಾಡು, ಇದನ್ನು ನೀನೇ ಮಾಡು. ಟೋಟಲಿ ಐ ಡಿಡ್ 5 ಡಿಫರೆಂಟ್ ರೋಲ್ಸ್. ಹೋಗೋದು, ಡ್ರೆಸ್ ಚೇಂಜ್ ಮಾಡೋದು, ಬರೋದು. ಇದು ಚೇಂಜ್ ಮಾಡೋದ್ ಮಧ್ಯ ಎಲ್ಲ ಕಾರ್ನರ್ ಅಲ್ಲಿ ಸೋಡ್ ಇಟ್ಕೊಂಡು ನಿಂತ್ಕೋಬೇಕು, ಗಾರ್ಡ್ ತರ.
ಸೊ ಒಂದು ಟೀಚರ್ ರೋಲ್ ಮಾಡೋದು, ಹೋಗೋದು, ವಾಪಸ್ ಗಾಡ್ ತರ ಬರೋದು, ಇನ್ನೇನೋ ಒಂದ್ ಮಾಡೋದು, ವಾಪಸ್ ಗಾಡ್ ತರ ಬರೋದು. ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ಅನ್ ಎಂಟರ್ಟೈನಿಂಗ್ ಆಕ್ಟಿವಿಟೀಸ್. ಥಿಯೇಟರ್ ಬ್ಯಾಕ್ ಸ್ಟಾರ್ಟೆಡ್ ದೇರ್ ಥ್ಯಾಂಕ್ಸ್ ಟು ಅಲಿ ಅಂಡ್ ಆಲ್ ದ ಫ್ರೆಂಡ್ಸ್ ಹೂ ಆರ್ ದೇರ್. US ಅಲ್ಲಿ ಇದ್ದಾರೆ ವಿಕ್ರಮ್ ಅಂಡ್ ಪ್ರೀತಿ ಅಂತ. ದೇ ಆರ್ ಬ್ರಿಲಿಯಂಟ್ ಆರ್ಟಿಸ್ಟ್. ಸೊ ಇವರೆಲ್ಲರೂ ನಮ್ಗೆ ಪ್ರೋತ್ಸಾಹ ಕೊಟ್ಟು ಮಾಡಿದ್ರು. ಅಲ್ಲಿಂದ ವಿ ಡಿಡ್ ಟೈಗರ್, ವಿ ಡಿಡ್ ರಿಗ್ಮರೋಲ್, ರೋಬೀಸ್ ಗಾರ್ಡನ್ ಅಂತ ಸುಮಾರು ಮಾಡಿದ್ವಿ. ದೆನ್ ಸ್ಲೋಲಿ ಐ ಸ್ಟಾರ್ಟೆಡ್ ಡೂಯಿಂಗ್ ಆಡಿಷನ್ಸ್. ಅದು ಹೆಂಗಾಯ್ತು ಅಂದ್ರೆ, ನಾನು ಸ್ಕೂಲ್ ನಡೆಸ್ತಾ ಇದ್ದೆ, ರೂಟ್ಸ್ ಮಾಂಟೆಸರಿ. ಪ್ರದೀಪ್ ಬೆಳವಾಡಿ ಅವ್ರ ಮಗಳು ನಮ್ ಸ್ಕೂಲಲ್ಲಿ ಇತ್ತು, ಮೊಯಿನಾ ಸಿಂಗ್ ಅವ್ರ ಮಗಳು ನಮ್ ಸ್ಕೂಲಲ್ಲಿ ಇತ್ತು. ಸೊ ಅದೇನಾಗೋದು, ಅವರು ಆಡ್ ಫಿಲಮ್ಗೆ ಇದಕ್ಕೆಲ್ಲ ಆಡಿಷನ್ಸ್ ಮಾಡಿದಾಗ ಒಂದೋ ಎರಡೋ ಕಮ್ಮಿ ಇರುತ್ತೆ, ಇನ್ನೊಂದ್ ಎರಡು ಮಾಡ್ಬಿಟ್ರೆ ನಂಬರ್ಸ್ ಪಿಕ್ ಆಗತ್ತೆ. ನಾನು 40 ಕಳಿಸ್ತೀನಿ ಆಡಿಷನ್ ಅಂದ್ರೆ 39 ಆಗಿದ್ದಾಗ ಯಾರು ನೋಡೋದು, ಸರಿ ಪೃಥ್ವಿ ಮೋಸ್ಟ್ಲಿ ಸ್ಕೂಲಲ್ಲಿ ಇರ್ತಾರೆ ಕರಿಯೋಣ ಅಂದ್ಬಿಟ್ಟು ಆ ತರ ಕರಿಯಕ್ ಶುರು ಮಾಡಿ. ನಾನು ಹೋಗಿ ಒಂದು 4-5 ಇಯರ್ಸ್ ಆಡಿಷನ್ ಮಾಡಿ, ಒಂದ್ 2-3 ಆಡ್ ಫಿಲಮ್ ಮಾಡಿ, ಕಾಮಿಕಲ್ ಆಗಿ ಹಾಕಿದ್ದೆ ಫೇಸ್ಬುಕ್ ಅಲ್ಲಿ. ಐ ಥಿಂಕ್ ಐ ಹ್ಯಾಡ್ ಡನ್ ಫಾರ್ ಜೆಟ್ಟಾ, Volkswagen Jetta. There was an ad of a bird, the guy who with the wings. Okay. It was a huge ad. Yaro nane noಡಿದಾಗ I saw myself for about a split second in the ad. So ನಾನು ಕಾಂಟೆಸ್ಟ್ ಟೈಪ್ ಹಾಕಿದ್ದೆ ಫೇಸ್ಬುಕ್ ಅಲ್ಲಿ. If you find me, you will win the Jetta. So then we realized that maybe you are in the ad, but it's not necessary you will be fully visible. So be prepared. Be prepared. So ads ಆ ತರ ಸುಮಾರು ಮಾಡಿ, ಮೊಯ್ನಾ ಅಗೇನ್ ಕಾಲ್ಡ್ ಮೀ, ಈ ತರ ಒಂದು ಲಾಸ್ಟ್ ಒಂದು ಪೊಲಿಟಿಷಿಯನ್ ರೋಲ್ ಬಂದ್ ಮಾಡ್ಬಿಟ್ಟು ಹೋಗು, ಆಡಿಷನ್ ಕಳಿಸ್ಬೇಕು ಅಂತ. ಸುಮಾರು ಸೀನಿಯರ್ಸ್ ಮಾಡಿದ್ರಂತೆ. ಅಗೇನ್ ಆಫ್ಟರ್ 4 months, ಯಾವ್ದೋ ಹಿಂದಿ ಫಿಲಮ್ಗೆ, she called me about 2-3 months later and said, Pruthvi, you know what, I'm very excited, you have got this role. I'm like, me, I'm short and I'm slightly stout. Why will I look like I don't know why, but the Bombay team has liked you and they want you. I said, okay, madana adralli eno andu the corrupt politician role in a movie called Gori Tere Pyar Mein, which is Kareena Kapoor and Imran Khan. Okay. ನಾನು ಗೂಗಲ್ ಲಿಂಕ್ ಹಾಕ್ತೀನಿ ಗ್ರೂಪ್ ಅಲ್ಲಿ, ಆಮೇಲೆ ಪ್ಲೀಸ್ ಡು. Yes. ಸೊ ಅದನ್ನ ಮಾಡಿದೆ. ಆಡ್ ಫಿಲ್ಮ್ ಚೆನ್ನಾಗಿತ್ತು. 2 ದಿವಸ ಫುಲ್ ಮಾರ್ನಿಂಗ್ ಟು ಈವ್ನಿಂಗ್ ನೈಟ್ ಶೂಟ್. ವಾಪಸ್ ಬಂದೆ. ನನ್ನ ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂತ ಅರ್ಥ ಆಗಿಲ್ಲ. ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಇಲ್ಲೊಂದು ಹೇರ್ ಕಟ್ ಹೋಗಿದ್ದೆ, ಅಲ್ಲೊಂದು ಮಸಾಜ್ ಕೊಡೋ ಸ್ಪಾ. ಒನ್ ಲೇಡಿ ಕೇಮ್ ಅಂಡ್ ಸೆಡ್, ನಮಸ್ಕಾರ ಸರ್. ನಾನು ಇಲ್ಲ ನನ್ಗೆ ಯಾರು ಅಂತಾನೆ ಗೊತ್ತಿಲ್ಲ. ನೀವು ಇಲ್ಲ ಸರ್, ನೀವು ರೇಣುಕಾಚಾರ್ಯ ಅಲ್ಲ. ಯಾರು ರೇಣುಕಾಚಾರ್ಯ? Some minister was there who looked like me, and apparently when this movie audition was happening, he was in news for something tainted, and they said he looks like him. That guy is in current topic over here. So imagine, ಯಾವ್ದೋ ಏನೋ ಆಕ್ಟಿವಿಟಿಗೆ ಇನ್ಯಾರಿಗೋ ಯಾವ್ದೋ ಒಂದು ರೋಲ್. So the wild ways of life. Yes. The interpretation is so funny sometimes. ಅದು ಯಾವ ಟೈಮಿಗೆ ಅದು ಏನು ಫಿಟ್ ಆಗುತ್ತೆ ಅಂತ ನಮ್ಗೆ ಏನು ಅದು ಆಲೋಚನೆನೇ ಇರೋಲ್ಲ. ಆದ್ರೆ ಅದು ಬಂದ್ಬಿಡುತ್ತೆ. ಟೈಮಿಂಗ್ ಎಲ್ಲ ಅದೇ ಕೇಳ್ತಾರಲ್ಲ, ಯಾವ ಟೈಮಲ್ಲಿ ಎಲ್ಲಿ ಇರ್ತೀರೋ ಅವಾಗ ಪಾಸಿಟಿವ್ ಇರುತ್ತೆ, ಒಂದೊಂದ್ಸಲ ನೆಗೆಟಿವ್ ಇರುತ್ತೆ. ಬಟ್ ಇಟ್ಸ್ ಗುಡ್. ಇಟ್ಸ್ ಗುಡ್. ಸೊ ಅದಾದ್ಮೇಲೆ ಸಿನ್ಸ್ ಐ ಗಾಟ್ ವರ್ಕ್ ವಿತ್ ಬೆಲ್ವಾಡಿ ಅವರು ಜಾಸ್ತಿ, ಪ್ರಕಾಶ್ ಬೆಲ್ವಾಡಿ ಅವರು ಸೆಂಟರ್ ಫಾರ್ ಡ್ರಾಮಾ ಅಂತ ದೇ ಹ್ಯಾಡ್ ದೇರ್ ಗ್ರೂಪ್. ಅಲ್ಲಿ ನಮ್ಮ ಸ್ಕೂಲ್ ಅಲ್ಲಿ ಜಾಗ ಇತ್ತು ರಿಹರ್ಸಲ್ಸ್ಗೆಲ್ಲ, ಅಲ್ಲೂ ಮಾಡೋರು. ನಾನು ಸೊ ಸಿನ್ಸ್ ಐ ವಾಸ್ ಆಕ್ಟ್ ಮಾಡ್ತಿದ್ದಿಂದ ನನಗೂ ಒಂದು ರೋಲ್ ಕೊಟ್ರು. ನಾನು ಅಲ್ಲಿ ಸೆಂಟರ್ ಫಾರ್ ಡ್ರಾಮಾ ಅಲ್ಲಿ ಅವಸ್ಥೆ ಅಂತ ಒಂದು ನಾಟಕ ಮಾಡಿದ್ವಿ, ಇನ್ವೆಸ್ಟಿಗೇಷನ್ ಅಂತ. ತುಂಬಾ ಕಲಿತೆ ಅವ್ರ ಹತ್ರ, ತುಂಬಾನೇ ಕಲಿತೆ. ಅವರು ಒಂಥರ ಡಿಫ್ರೆಂಟ್ ಲೆವೆಲ್ ಗುರು. ವಿಜಯ್ ಪಡ್ಕಿ ಅವರು ಒಂದ್ ಲೆವೆಲ್ ಗುರು ಅಂದ್ರೆ, ಬೆಳವಾಡಿ ಅವರು ಇನ್ನೊಂದು ಲೆವೆಲ್ ತುಂಬಾ ಹೇಳ್ಕೊಟ್ಟಿದ್ದಾರೆ. ನನ್ಗೊಬ್ಬನಿಗೆ ಅಲ್ಲ, ಸುಮಾರು ಜನಕ್ಕೆ. ನ್ಯೂಯಾನ್ಸಸ್, ಐ ಥಿಂಕ್ ಆರೋಗೆನ್ಸ್ ಬರ್ದೇ ಇರೋದು ಹೆಂಗೆ ಅನ್ನೋದು ಫಸ್ಟ್ ಅವ್ರ ಹತ್ರನೇ ಕಲ್ತಿದ್ ನಾವು. ಮೈಟ್ ಬಿ ಹೂಎವರ್ ಯು ಆರ್ ದೇರ್, ಬಟ್ ದೇರ್ ಆರ್ ಪೀಪಲ್ ಹೂ ಆರ್ ಪೇಡ್ ಟು ವಾಚ್, ಸೊ ಯು ಹ್ಯಾವ್ ಟು ಡೂ ಜಸ್ಟಿಸ್ ಅಂತ. ಸೊ ತುಂಬಾ ಚೆನ್ನಾಗಿತ್ತು. ದಟ್ ಇಸ್ ದ ಥಿಯೇಟರ್ ಜರ್ನಿ. ಅದಾದ್ಮೇಲೆ ಪ್ರದೀಪ್ ಅವರೇ ನನ್ಗೆ
ಕ್ರಾಸಿಂಗ್ ಟು ತಲಿಕೋಟ ಅಂತ ಗಿರೀಶ್ ಕಾರ್ನಾಡ್ ಅವರ ಕೊನೆ ಪ್ಲೇ, ವಿಚ್ ವಾಸ್ ಡನ್ ಇನ್ 2019 ಜಾನ್ವರಿ, ಅಕ್ಟೋಬರ್ ಇಂದ ಜಾನ್ವರಿ ತನಕ ವಿ ಡಿಡ್ ಬ್ಯಾಂಗ್ಳೂರಲ್ಲಿ ಮತ್ತೆ ಪೂನಾಲಿ ಮತ್ತೆ ಮುಂಬೈಗೂ ತಗೊಂಡು ಹೋಗಿದ್ರು. ಬಟ್ ಅದು ಶೋ ಆಗ್ಲಿಲ್ಲ ಅಲ್ಲಿ, ದ ಡೇ ವಾಸ್ ದ ಲಾಕ್ಡೌನ್. ಸೊ ಅದಾದ್ಮೇಲೆ ನೌ ಸೀಮ್ಸ್ ಲೈಕ್ ದ ಪ್ಲೇ ಇಸ್ ಗೋಯಿಂಗ್ ಟು ಕಮ್ ಬ್ಯಾಕ್. ಅದಾದ್ಮೇಲೆ ಮೋರ್ ಆಫ್ ವೆಬ್ ಸೀರೀಸ್, ಥಿಯೇಟರ್, ಫಿಲ್ಮ್ಸ್ ಆಪರ್ಚುನಿಟೀಸ್ ಬರ್ತಾ ಇದೆ. ಈ ನಮ್ಮ ಏಜ್ ಕ್ಯಾರೆಕ್ಟರ್ಸ್ ತುಂಬಾ ಸಿಗ್ತಾರೆ. ಸೊ ಸಿಕ್ದಾಗ ಮಾಡ್ಬಿಡ್ಬೇಕು. ಹೌದೌದು, ಈಗ ಇಟ್ಕೊಂಡು ಇಲ್ಲ ನನ್ ಪರ್ ಡೇ ಇಷ್ಟು ಕೊಟ್ರೇನೆ ಬರ್ತೀನಿ ಅಂದ್ರೆ ಏನು ತೊಂದರೆ ಇಲ್ಲ ಸರ್. ಮೆಡಿಕಲ್ ಸ್ಟೋರ್ ಅಂಗಡಿಯವನಿಗೆ ಬೇಕಾದಷ್ಟು ಜನ ಇದ್ದಾರೆ, ನೀವಿಲ್ದೇ ಇದ್ರೆ ಇನ್ನೊಬ್ರು ಬರ್ತಾರೆ. ಇಲ್ಲ ಒಂದು ಡಾಕ್ಟರ್ ರೋಲ್, ಒಂದು ಲಾಯರ್ ರೋಲ್, ಇಟ್ ಇಸ್ ಯು ಕಾಂಟ್ ರಿಯಲಿ ಡಿಮ್ಯಾಂಡ್ ದೇರ್. ಅಂಡ್ ಎಸ್, until you reach a stage where you're recognized, people see you and they'll say, okay, ಇವ್ರನ್ನ ಕರೀರಿ, ಇವ್ರು ಚೆನ್ನಾಗಿ ಮಾಡ್ತಾರೆ ಅನ್ನೋದು. ಅವ್ರು ಚೆನ್ನಾಗಿ ಮಾಡ್ತಾರೆ ಅನ್ನೋದಕ್ಕೂ ಒಂದ್ ಸ್ವಲ್ಪ ಉದ್ದ ರೋಲ್ ಇರ್ಬೇಕಲ್ಲ. ಹೌದೌದು, ಗೊತ್ತಾಗ್ಬೇಕು ತಾನೇ ಆಗೋದು, ಗೊತ್ತಾಗೋದು. ಒಂದ್ ಅಂಗಡಿಲಿ ನಿಲ್ಸ್ಬಿಟ್ಟು ಮಾತ್ರೆ ಕೊಡ್ಸ್ಬಿಟ್ಟು ಕಳ್ಸ್ಬಿಟ್ಟು, ಅಥವಾ ಡಾಕ್ಟರ್ ಒಂದ್ ಸ್ವಲ್ಪ ಪಲ್ಸ್ ಚೆಕ್ ಮಾಡಿ ಕಳ್ಸ್ಬಿಟ್ಟು, ಹೌ ಮಚ್ ವಿಲ್ ಎನಿ ಡೈರೆಕ್ಟರ್ ಬಿ ಏಬಲ್ ಟು ಅಸಿಸ್ಟ್ ದಿಸ್ ಮ್ಯಾನ್ ಕ್ಯಾನ್ ಆಕ್ಟ್? So building network is more important ಅಂತ ಗೊತ್ತಾಯ್ತು. So I am networking in the industry, trying to see ಎಲ್ಲಿ ಏನ್ ಮಾಡ್ಬೋದು ಅಂತ. ರೀಸೆಂಟ್ಲಿ ಐ ಡಿಡ್ ಅ ಮೂವಿ ಸುಹಾಸಿನಿ ಮೇಡಮ್ ಅವ್ರ ಜೊತೆ, ಮಾನ್ಸೂನ್ ರಾಗ ಅಂತ ಒಂದು ಚಿಕ್ಕ ಪಾತ್ರ, ಬಟ್ ಚೆನ್ನಾಗಿತ್ತು. ವಿ ಎಂಜಾಯ್ಡ್ ದ ಪ್ರಾಸೆಸ್. ಫಾರ್ ಮಿ ಇಟ್ ಇಸ್ ಮೋರ್ ಅಬೌಟ್ ಮೀಟಿಂಗ್ ಪೀಪಲ್. ಎಷ್ಟು ವೆರೈಟಿ ಜನ ಸಿಗ್ತಾರೆ ಗೊತ್ತಾ. ನಾನು ಇವೆಂಟ್ಸ್ ನಡೆಸ್ತಿರ್ಬೇಕಾದ್ರೆ ಪೆಟ್ರೋಲ್ ಬಂಕ್ ವರ್ಕರ್ಸ್ ಜೊತೆ ಬಿರಿಯಾನಿ ತಿಂದಿದ್ದೀನಿ, ನ್ಯೂಸ್ ಪೇಪರ್. ಅದೇ ತರ 5 ಸ್ಟಾರ್ ಎನ್ವೈರನ್ಮೆಂಟ್ ಅಲ್ಲೂ ಈ ಕರೀನಾ ಕಪೂರ್ ಇವ್ರಗಳ ಜೊತೆನೂ ಊಟ ಮಾಡಿದೀನಿ. ಬಟ್ ಎವ್ರಿಬಡಿ ಇಸ್ ಡಿಫರೆಂಟ್, ಎವ್ರಿಬಡಿ ಹ್ಯಾಸ್ ಅ ಸ್ಟೋರಿ ಟು ಟೆಲ್ ಅಂಡ್ ಎವ್ರಿಬಡಿ ಹ್ಯಾಸ್ ಅ ಲೆಸನ್ ಟು ಗಿವ್. ಅಬ್ಸಲ್ಯೂಟ್ಲಿ ಟ್ರೂ, ಐ ಟೋಟಲಿ ಅಗ್ರಿ ವಿತ್ ಯು. ಕನ್ನಡವಾಣಿ ದರ್ಶಕರಿಗೆ ಇದೊಂದು ಒಳ್ಳೆ ಪಾಯಿಂಟ್ ನೀವು ನೋಟ್ ಮಾಡ್ಕೊಳ್ಬೇಕು. ಯಾಕಂದ್ರೆ we meet so many people every single day, every single moment. Every single moment is very important, and whatever you interact with that particular person, you always learn something new. ಅದನ್ನು ನೀವು ಯಾವಾಗಲೂ ಒಂದು ಪಾಸಿಟಿವ್ ಆಗಿ ತಗೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಿದರೆ ತುಂಬ ಅಂದ್ರೆ ಒಂದು ಒಳ್ಳೆ ಹ್ಯಾಪಿ ಲೈಫ್ ಅಂತ ಇರುತ್ತೆ. ಮುಂದುವರ್ಸೋಣ ನಮ್ಮ ಕಾರ್ಯಕ್ರಮ ಇನ್ನೊಂದು ಸಣ್ಣ ಬ್ರೇಕ್ ಆದಮೇಲೆ. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂಧಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂಧಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು. ನಮ್ಮೂರ ಮಂದಾರ ಹೂವೇ. ಕಣ್ಣಲ್ಲಿ ಕರೆದು ಹೊಂಗನಸ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ, ಅನುರಾಗ ಹೊಳೆದು ಅನುಬಂಧ ಬೆಳೆದು ಸಮ್ಮೋಹ ಸಂಬಂಧ ಮಿಡಿದೆ, ಮೂಡಿದ ಪ್ರೇಮದ ಸೊಗಸಾದ ಕಾರಂಜಿ ಬಿರಿದೆ, ಸೊಗಸಾದ ಕಾರಂಜಿ ಬಿರಿದೆ. ನಮ್ಮೂರ ಮಂದಾರ ಹೂವೇ.
ನನ್ನೊಲುಮೆ ಬಾಂಧಳದ ಚೆಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿನುಗು ನಮ್ಮೂರ ಮಂದಾರ ಹೂವೇ ಒಡಲಾಳ ಮೊರೆದು ಒಡನಾಟ ಮೆರೆದು ಒಡನಾಡಿ ಬಾಂಧವ್ಯ ಕಂಡೆ ಋತುಮಾನ ಮೀರಿ ಹೊಸಗಾನ ತೋರಿ ಹಿತವಾದ ಮಾಧುರ್ಯ ಮಿಂದೆ ತೀರದ ಮೋಹದ ಇನಿದಾದ ಆನಂದ ತಂದೆ ಇನಿದಾದ ಆನಂದ ತಂದೆ. ಬ್ಯೂಟಿಫುಲ್ ಸಾಂಗ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ವಾಯ್ಸ್ನಲ್ಲಿ ಆ್ಯಂಡ್ ಇದು ಎವರ್ ಗ್ರೀನ್ ಅಂತ ಹೇಳ್ಬೋದು ಅಲ್ವಾ ಪೃಥ್ವಿ ಅವರೇ? I've had the pleasure of working with Mr. Suresh Ablikar, and I've had the wonderful time of spending so many evenings ಅವ್ರ ಮನೇಲಿ ನಮ್ಮ ಮನೇಲಿ. ನಮ್ದು ಒಂದು ಬನ್ವಾಸಿ ಅನ್ಪ್ಲಗ್ಡ್ ಅಂತ ಇರೋದು. ನಾವು ಬರೀ ಅನ್ನಕ್ಕಿಡ್ತಿದ್ವಿ, ಚಟ್ನಿ ಪುಡಿ, ಮೆಂತ್ಯ ಪುಡಿ, ಮೊಸರು ಇರೋದು. ಬೇರೆಯವರೆಲ್ಲ ಅವ್ರವ್ರ ವಸ್ತುಗಳನ್ನ, ಸಂಜೆಗೆ ಬೇಕಾಗಿರುವ ವಸ್ತುಗಳನ್ನ ನಾವು BYOB ಅಂತ ಏನ್ ಹೇಳ್ತೀವಿ ತಗೊಂಡು ಬಂದು ಒಟ್ಟಿಗೆ ಸೇರಿ ಫುಲ್ ನೈಟ್ ಒಂದೊಂದ್ಸತಿ ಹಾಡಿದೀವಿ 5 ಗಂಟೆ ತನಕ. ವೆರಿ ಫಾರ್ಚುನೇಟ್ ಟು ಸೇ ದಟ್ ಪೀಪಲ್ ಲೈಕ್ ಪುನೀತ್ ಸರ್ ಅಂಡ್ ಹಿಸ್ ವೈಫ್ ಅಶ್ವಿನಿ ಮೇಡಮ್ ಅವರು ಮನೆಗೆ ಬಂದಿದ್ದಾರೆ. ರಮೇಶ್ ಮೆಜಿಷಿಯನ್ ಅವರು, ಶ್ರೀಧರ್ ಸರ್, ಸುಮಾರು ಜನ, ಲಂಕೇಶ್ ಅವರು, ಎಷ್ಟೋ ಜನ ನಮ್ಮ ಮನೆಗೆ ಬಂದು ಈ ತರ ಹಾಡು ಗುಂಪಲ್ಲಿ ಕೂತ್ಕೊಂಡು ಇವತ್ತು ನಾವೆಲ್ಲ ನೆನ್ಸ್ಕೊತೀವಿ ಮೀಟ್ ಮಾಡಿದಾಗ, ಅರೆ ಸಖತ್ತಾಗಿತ್ತಲ್ಲ ಆ ಟೈಮ್ ಬನ್ವಾಸಿ ಅನ್ಪ್ಲಗ್ಡ್. So that is where it was. Now movies are going on and things that towards the end I will probably say namdondu ಶಾಲೆನ ನಾವು pandemic close ಮಾಡಿದಾಗ it's a dead end. I'm sure all of you who are listening, all of you who have gone through this have faced ಏನ್ ಮಾಡೋದು, apart from those in the IT industry who probably were working from home and getting their salaries. Many people who are interacting and working in the service industry face this challenge. ಏನ್ ಮಾಡೋದು? It was very interesting. Online talking to artists, ಪ್ರಕಾಶ್ ಸೊಂಟಕ್ಕೆ ಅವರಾಗ್ಲಿ, ವಾರಿಜಶ್ರೀ ಆಗ್ಲಿ, ಎಷ್ಟೋ ಜನ ಹತ್ರ ಮಾತಾಡ್ತಾ ಇದ್ದೆ. ಮಾಧುರಿ ಉಪಾಧ್ಯಾಯ ಡಾನ್ಸರ್, ಅವಳ ಹತ್ರ ಮಾತಾಡ್ತಿದ್ದೆ. ಐ ಟೋಲ್ಡ್ ಹರ್ ಈ ತರ ನಮ್ದೊಂದು ಸ್ಕೂಲ್ ಇದೆ, ಒಂದು ಜಾಗ ಇದೆ. ಐ ಆಮ್ ಟ್ರೈಂಗ್ ಟು thinking of doing an art gurukul where all forms of music, dance can come together. And ಚೈತನ್ಯ ಕಾರೆಳ್ಳಿ ಅಂತ ಒಂದು ಡೈರೆಕ್ಟರ್, ಅವ್ರ ಹತ್ರ ಕುತ್ಕೊಂಡು ಮಾತಾಡಿದೆ. ಈ ತರ ಐಡಿಯಾ ಇದೆ, ವೆರಿ ಗುಡ್ ಐಡಿಯಾ ಪೃಥ್ವಿ, ಮಾಡು. ಎವ್ರಿಬಡಿ ಎನ್ಕರೇಜ್ ಅಂಡ್ ಸೆಡ್ ನಾವು ಇದೀವಿ, ನಾವು ಮೆಂಟರ್ ಮಾಡ್ತೀವಿ, ನಿಮ್ಗೆ ಏನ್ ಬೇಕಾದ್ರು ಅಂತ. ಒನ್ ಥಿಂಗ್ ಐ ಹ್ಯಾವ್ ಟು ಟೆಲ್, ದ ಪ್ಯಾಂಡಮಿಕ್ ರಿಮೂವ್ ದ ಈಗೋ. ಎಷ್ಟೋ ಜನ ಎಲ್ಲೋ ಹಾರಾಡ್ತಿದ್ದವರು ಎಲ್ಲ ಗ್ರೌಂಡ್ ಬಂದ್ಬಿಟ್ರು. ಒಂದು ಮಾತದು ನೆನಪು ಬರ್ತದೆ, ನಾವು ಮನುಷ್ಯರಾಗಿ ಎಷ್ಟೋ ಒಂದು ನಮ್ಮ ಈ ಅಹಂಕಾರ, ನಮ್ಮದೊಂದು ಈಗೋವನ್ನು ಇಟ್ಕೊಂಡು ಬಾಳ್ತಾ ಇರ್ತೀವಿ. ಆದರೆ ಅದಕ್ಕೆ ನಾವು ಹೇಳೋದು, ಅದರಲ್ಲಿ ಇನ್ನೊಂದು ಶಕ್ತಿ ಇದೆ ಅಂತ, ಮೇಲೆ ಇನ್ನೊಂದು ಶಕ್ತಿ ಇದೆ. ಆ ಶಕ್ತಿ ಕೂಡ ಒಳ್ಳೇದು ಮಾಡುತ್ತೆ, ಒಳ್ಳೆಯದು ಒಂದು ಬುದ್ಧಿಯನ್ನು ನಿಮಗೆಲ್ಲ ಪರಿಚಯ ಮಾಡಿಕೊಡುತ್ತೆ. Okay, so the pandemic is a very good example. It has changed the perception of life by, I mean, so many people who thought life is, to be taken for granted. Anta. Okay. Yes, absolutely. So, and it was a reinventing time for everybody. So right. We started the finer side anbitu. Ratri 2 ಗಂಟೆಗೆ ನನ್ನ ಫ್ರೆಂಡ್ ಮೆಸೇಜ್ ಕಳಿಸ್ದ, ಹೆಸರು ಸಿಕ್ತು ಅಂತ. ಏನೋ ಹೆಸರು ಅಂದ್ರೆ ಕೇದಾರ್ನಾಥ್ ನಾಯಕ್ ಅಂದ್ಬಿಟ್ಟು, ಈ ರನ್ಸ್ ಆಕ್ಟೇವಿಯಂ ಅಂತ ಮ್ಯೂಸಿಕ್ ಸ್ಕೂಲ್. ಅವನು ಮೆಸೇಜ್ ಫೋನ್ ಮಾಡ್ಬಿಟ್ಟು, ದ ಫೈನರ್ ಸೈಡ್, ದಟ್ ವಿಲ್ ಬಿ ದ ಬೆಸ್ಟ್ ನೇಮ್ ಫಾರ್ ದಿಸ್, ಬಿಕಾಸ್
the whole world is going in the wrong side. We are all in the wrong side. Wonderful to go to the finer side, and How also positive. wonderful to discover your Yes. finer side. ನಾನು Yes. ಎಷ್ಟೇ ವಯಸ್ಸಾಗಿರ್ಲಿ, ಲೆಟ್ ಸ್ಟಾರ್ಟ್ ಅಂಡ್ ಲರ್ನ್ ಸಮಥಿಂಗ್ ನ್ಯೂ ಅನ್ನೋದು ನನ್ನ ಫೈನರ್ ಸೈಡ್ ಹುಡ್ಕೋದು, ಅದನ್ನ ಮಾಡಕ್ಕೆ. ಸೊ ಫೈನರ್ ಸೈಡ್ ಶುರುವಾಯ್ತು ಫ್ರಮ್ November 2020 till now. We have done a lot of shows, music, dance, drama, fun fairs. Slowly we have converted that into a wedding and a venue, because jaga ide. Usually events happen in the weekends, and through the week it is free, and not every weekend we have events. So we thought, okay, reinventing from school earning, becoming a teacher and running, to now becoming wedding venue manager. So very interesting that is. So the title of CEO holds perfect for you. CEO of Finer Side ಅಂದ್ರೆ Chief Entertaining Officer ತರ. Absolutely, I am a chief entertaining officer there, and not the otherwise. So Yes. That is there. I'm sure we are almost towards the end of the show, and Almost, yes. I have a lot of people who I want to say hi and thank you. Please there. go ahead. Please go ahead, My sir. lovely sister who took care of us and showered all the love of sibling, Deepa Hangal Kashyap anbitu, probably a little far away, Omaha lidare. She used to run a wonderful food joint called Indian Groceries. Now she is running a chain of motels there. Okay. Aparna anta, there is another sister who's somewhere there. A lot of relatives, and ನಾನು ಹೇಳಿದ್ನಲ್ಲ, relatives ಗಿಂತ ನಮಗೆ friends ಜಾಸ್ತಿ. And all these people who are there, I want to say hi, and I hope you're watching, or I hope you get to watch this sometime. They will very difficult for me to talk about myself. ಇಲ್ಲ, ಒಂದು ಹೇಳ್ತಾನೆ ದರ್ಶಕರಿಗೆ, ಈ ಯೂಟ್ಯೂಬ್ ಲಿಂಕ್ ನಾನು ಏನು ಶೇರ್ ಮಾಡಿದ್ದೀನಿ ಅರ್ಲಿಯರ್ ಬಿಫೋರ್ ದ ಇವೆಂಟ್, ಬಿಫೋರ್ ದ ಶೋ, ದ ಸೇಮ್ ಯೂಟ್ಯೂಬ್ ಲಿಂಕ್ ಯು ಕ್ಯಾನ್ ಯೂಸ್ ಇಟ್, ಯು ಕ್ಯಾನ್ ಇಟ್ ಈಸ್ ಫಾರ್ ಎವರ್. ಅದನ್ನು ನೀವು ಆಮೇಲೆ ಕೂಡ ಎಟ್ ಲೀಜರ್ ಯು ಕ್ಯಾನ್ ವಾಚ್. ಪ್ಲೀಸ್ ಕಂಟಿನ್ಯೂ ಸರ್. ಹೌದು. ಸೊ ನಾನು ಮಟ್ಕಾ ಚಾಯ್ ಅಂದ್ಬಿಟ್ಟು ಒಂದು ಮಾಡ್ತೀನಿ. ಯೂಶುವಲಿ ಅಕ್ಟೋಬರ್ ನವೆಂಬರ್ ಇಸ್ ದ ಹಾಲಿಡೇ ಟೈಮ್, ಯಾಕೆಂದ್ರೆ ಯಾರು ಸಿಗಲ್ಲ, ಆರ್ಟಿಸ್ಟ್ಗಳು ಸಿಗಲ್ಲ, ಜನನೂ ಸಿಗಲ್ಲ. ಸೊ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ನಾನು ಸ್ವಲ್ಪ ಬೇರೆ ಕೆಲಸಗಳು ಮಾಡ್ಕೊಂಡು ಅಗೇನ್ ಜಾನ್ವರಿ ಐ ಸ್ಟಾರ್ಟ್ ಬ್ಯಾಕ್ ವಿತ್ ಮಟ್ಕಾ ಚಾಯ್. ಸೊ ಐ ಆಮ್ ಯೂಶುವಲಿ ಸಿಟಿಂಗ್ ಇನ್ ಯೋರ್ ಚೇರ್ listening, and for a change I have to do this. So it was a very interesting reverse activity of what I did. ಬೈತಾ ಇದ್ದಾರೆ ನನ್ನ ಫ್ರೆಂಡ್ಸ್, ಇಷ್ಟೊಂದು ಮಾತಾಡ್ತೀಯ ನೀನು ಅಂತ. ವಾಟ್ಸ್ಆಪ್ ಅಲ್ಲಿ ಮೆಸೇಜ್ಗಳು ಬರ್ತಿದೆ. ಬಟ್ ಎಸ್, ಇಟ್ಸ್ ಅ ವಂಡರ್ಫುಲ್ ಜರ್ನಿ, ಅಂಡ್ ಫ್ಯೂ ಥಿಂಗ್ಸ್ ದಟ್ ಐ ವುಡ್ ಲೈಕ್ ಟು ಶೇರ್ ವಿತ್ ಎವ್ರಿವನ್. ಗೋಡೆ ಇದ್ದೇ ಇದೆ, ದಿನಾಗ್ಲೂ ಗೋಡೆ ಸಿಗತ್ತೆ. ಹತ್ಬೇಕಾಗಿರೋದು ನಮ್ ಕೆಲಸ. ವೆರಿ ವೆಲ್ ಸರ್. ಏಣಿ ಇದೆಯೋ, ಕಲ್ಲಾಕೋತೀವೋ, ಇನ್ನೊಬ್ಬರು ಹೆಲ್ಪ್ ತಗೊಂಡು ಹತ್ತೀವೋ ಗೊತ್ತಿಲ್ಲ. ಸಾಲ ಮಾಡಿ ತುಂಬಾ ಒಳ್ಳೇದು, ಯಾಕೆಂದ್ರೆ ಅವರೆಲ್ಲರೂ ನೀವು ಚೆನ್ನಾಗಿರ್ಲಿ ಅಂತ ಕೇಳ್ಕೊತಾರೆ, ಯಾಕಂದ್ರೆ ಅವ್ರ ದುಡ್ಡು ವಾಪಸ್ ಬರ್ಬೇಕು ಅಂತ. ಕರೆಕ್ಟ್. ವೆರಿ ವೆಲ್ ಸರ್. ಯಾರ ಜೊತೆ ಇದ್ರಿ ಮರಿಬೇಡಿ. They might have spent just 5 minutes with you. You might not be able to spend so much time with them today, but ಮರಿಬೇಡಿ. ಆದಾಗ ಅವ್ರನ್ನ ನೆನ್ಸ್ಕೊಂಡು ಏನಾಗತ್ತೋ ಮಾಡಿ. This is a few things that I will say. Last thing is, ಮಕ್ಕಳು, they are young adults. They are the next. What you were a few years ago is what they are today. So ಕೈ ಎತ್ತಬೇಡಿ, ಏನೇ ಆದ್ರೂ ಮಾತಾಡಿ, ಅರ್ಥ ಆಗತ್ತೆ ಅವ್ರಿಗೆ. Talk to them and make them understand. Because I've been part of children for so many years. One thing I've learned is ಮಾತಾಡಲೇ ಮುಗಿಸ್ಬೋದು, ಕೈ ಎತ್ತೋದು ಬೇಕಾಗಿಲ್ಲ. And they will respect you more, they will love you more. Their love won't reduce even if you hit them, but this way their respect goes up even better. Last but not least, ಹಾಡು ಕೇಳ್ತಾ ಇರಿ. ಯಾವುದೇ ತರದ ಹಾಡಾದ್ರೂ ಪರವಾಗಿಲ್ಲ, keep humming in your head, and there will be nothing called worry or stress. ಇರುತ್ತೆ, ಎಲ್ಲರಿಗೂ ಬರುತ್ತೆ, ಪ್ರಾಬ್ಲಮ್ಸ್ ಇದ್ದೇ ಇದೆ. ಅದಿಲ್ಲದೆ ಇದ್ರೆ ಉಪ್ಪಿನಕಾಯಿ ಇಲ್ಲ ಊಟದಲ್ಲಿ. ಬಟ್ ತಲೆಯಲ್ಲಿ ಒಂದು ಹಾಡು ಹಾಕೊಳ್ಳಿ, ಹಾಡು ಹಾಕೊಂಡು ಹಾಡು ಕೇಳ್ತಾ ಇರಿ. ತೊಂದರೆ ಬಂದಾಗ ಎಲ್ಲ ಹೊಟ್ಟೋಗುತ್ತೆ. ನನ್ನ ಫೇವ್ರೆಟ್ ಹಾಡು 2 ಇದೆ. ಒಂದು, ಒಮ್ಮೆ ನಿನ್ನನ್ನು ಕಣ್ತುಂಬ ಅಂತ
ಯಾರನ್ನೋ ಇಮ್ಯಾಜಿನ್ ಮಾಡ್ಕೊಂಡು ಹಾಟ್ ಹೇಳ್ಬಿಡ್ತೀನಿ ತಲೆಯಲ್ಲಿ. ಇನ್ನೊಂದು ಕಿಸಿಕೆ ಮುಸ್ಕುರಾಹಟ್ ಪೇ ಹೋನೆ ಸಾರ್. So excellent. Both songs have wonderful meaning, and both songs keep the head busy and not worry about what's going to happen. Enu manakagalla. If you have it, you can do it. If you don't have it, you have to figure out how to do it. Ashte. I hope ತುಂಬಾ ಸೊ ನಾನು ನಮ್ಮ ಕನ್ನಡವಾಣಿ ಮೂಲಕವಾಗಿ ತುಂಬಾ 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 ಥ್ಯಾಂಕ್ಸ್ ಅಂತ ಹೇಳ್ತೀನಿ ಪೃಥ್ವಿ ಸರ್ಗೆ. ವಿತ್ ದಿಸ್ ಫ್ರಮ್ ಹಿಸ್ ಬಿಸಿ ಸ್ಕೆಡ್ಯೂಲ್ ಹಿ ಟುಕ್ 1 hour ಈ ಕನ್ನಡವಾಣಿಗೆ ಬಂದು ತಮ್ಮ ಒಂದು ಜರ್ನಿ ಬಗ್ಗೆ ನಮಗೆಲ್ಲ ಒಂದು ಅವಕಾಶ ಕೊಟ್ಟರು, ಒಂದು ಕೇಳೋಕ್ಕೆ ನಮಗೆ ಒಂದು ಅವ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಎಷ್ಟು ಒಂದು ಇಂಟ್ರೆಸ್ಟಿಂಗ್ ಜರ್ನಿ ಅಂತ ನಾನು ಹೇಳ್ಬೋದು. ಆದರೆ ತುಂಬ ಇನ್ನೂ ಮಾತಾಡುವಂಥ ಒಂದು ಅವಕಾಶ ಸಿಗುತ್ತೆ. ಅವರನ್ನು ಮತ್ತೆ ಒಂದ್ಸಲ ಕರಿತೀನಿ, ಇನ್ನೂ ಒಂಚೂರು ಅದೊಂದು ಏನೋ ಒಂದು ಬೇರೆ ಟಾಪಿಕ್ ಅನ್ನು ಹಿಡ್ಕೊಂಡು ಅವ್ರನ್ನ ಕರಿತೀನಿ. ಯಾಕಂದರೆ ಹಿ ಈಸ್ ಎ ವೆರಿ ಗುಡ್ ಸ್ಪೋಕ್ಸ್ ಪರ್ಸನ್ ಅಂತ ಹೇಳ್ತೀನಿ, ಸ್ಪೀಕರ್. ಆ್ಯಂಡ್ ಪ್ಲಸ್ ಅವ್ರದ್ದು ಫೈನರ್ ಸೈಡ್ ಕೂಡ ನಾನು ನೆಕ್ಸ್ಟ್ ಇಂಡಿಯಾಗೆ ಬೆಂಗಳೂರಿಗೆ ಹೋದಾಗ ಖಂಡಿತವಾಗಿ ನಾನು ಬರ್ತೀನಿ, ನಿಮ್ಮನ್ನು ಫೈನರ್ ಸೈಡಲ್ಲೇ ಬಂದು ಮೀಟ್ ಆಗ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ವಿ ವಿಲ್ ಹ್ಯಾವ್ ಸಮ್ ನೈಸ್ ಬನವಾಸಿ ಅನ್ಪ್ಲಗ್ಡ್ ವರ್ಷನ್ ಕೂಡ ಒಂದು ಮ್ಯೂಸಿಕನ್ನು ಇಟ್ಕೊಳ್ಳೋಣ ಖಂಡಿತ. ಬಿಕಾಸ್ ಐ ಆಮ್ ಆಲ್ಸೋ ಫಾಂಡ್ ಆಫ್ ಮ್ಯೂಸಿಕ್, ಸಿಂಗಿಂಗ್ ಆ್ಯಂಡ್ ಪ್ಲೇಯಿಂಗ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಐ ಜಸ್ಟ್ ಲವ್ ಡೂಯಿಂಗ್ ದಟ್. ಸೊ ಡೆಫಿನೆಟ್ಲಿ ದೆರ್ ಆರ್ ಲಾಟ್ ಆಫ್ ಲೈಕ್ ಮೈಂಡೆಡ್ ಪೀಪಲ್ ನಮ್ದೆಲ್ಲ ಇರ್ತಾರೆ. ಆದರೆ ಆ ಬನವಾಸಿ ಅನ್ಪ್ಲಗ್ಡ್ ವಿಲ್ ಬಿ ಅ ವೆರಿ ಇಂಟ್ರೆಸ್ಟಿಂಗ್ ಸಿಟ್ಟಿಂಗ್ ಅಂತ ಅನಿಸುತ್ತೆ. ಸೊ ವಿತ್ ದ್ಯಾಟ್ ಸೆಡ್, ಕನ್ನಡವಾಣಿ ದರ್ಶಕರಿಗೆ ತುಂಬ 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 ಹೃದಯಪೂರ್ವಕ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನೀವೆಲ್ಲ ನಿಮ್ಮ 1 hour ಟೈಮ್ ಕೊಟ್ಟಿದ್ದೀರಾ. ನಮ್ಮ ಬನವಾಸಿ ಸರ್ ಅವ್ರದ್ದು ಬಗ್ಗೆ ಕೇಳಿದಿರಿ, ಅವ್ರ ಬಗ್ಗೆ ಫೈನರ್ ಸೈಡ್ ಬಗ್ಗೆ ಕೂಡ ಅವರಿಗೆ ಒಳ್ಳೇದಾಗಲಿ ಅಂತ ನಾವು ಯಾವಾಗಲೂ ಕೇಳ್ಕೊಳ್ಳೋಣ. ಆ ಪರಮಾತ್ಮನಿಂದ ಕೇಳ್ಕೊತೀವಿ. ಲೆಟ್ ಹಿಮ್ ಹ್ಯಾವ್ ಮೋರ್ ಸಕ್ಸೆಸ್, ಮೋರ್ ಬ್ಯೂಟಿಫುಲ್ ರೋಲ್ಸ್ ಇನ್ ಪ್ಲೇಸ್ ಆಯಿತು, ಮೂವೀಸ್ ಆಯಿತು, ಯಾವುದೇ ಒಂದು ಕಾರ್ಯದಲ್ಲಿ ಮಾಡೋದಾದರೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳೋಣ. ಸೊ ಅವ್ರದ್ದು ಲಿಂಕ್ ಅವ್ರ ಚಾಟಲ್ಲಿ ಹಾಕ್ತಾರೆ, ಅವ್ರು ನನಗೂ ಕಳಿಸ್ಕೊಳ್ಳೆ, ನಾನು ಕೂಡ ಅಲ್ಲಿ ನಮ್ಮ ಕನ್ನಡವಾಣಿ ಪೇಜಲ್ಲಿ ಹಾಕ್ತೀನಿ. ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ಇನ್ ಟಚ್ ವಿತ್ ಹಿಮ್ ಫಾರ್ ಎನಿ ಇವೆಂಟ್ ದಟ್ ಯು ವಾಂಟ್ ಟು ಡೂ ಇನ್ ಬ್ಯಾಂಗ್ಳೂರ್, ದಟ್ ಈಸ್ ದ ಫೈನರ್ ಸೈಡ್. ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಾನು ಸೈನ್ ಆಫ್ ಮಾಡ್ತೀನಿ. ಮುಂದಿನ ಆದಿತ್ಯವಾರ ನಾವು ಕನ್ನಡವಾಣಿ ಒಂದು ರೆಸ್ಟ್ ಅಂತೇಳಿ ಹೇಳ್ತಾನೆ, ಆದರೆ ಅದರ ಮುಂದಿನ ಆದಿತ್ಯವಾರ ಡೆಫಿನೆಟ್ ಆಗಿ ಮತ್ತೆ ಸಿಗೋಣ ಡಿಸೆಂಬರ್ 1st ವೀಕಲ್ಲಿ. ಅಷ್ಟರವರೆಗೆ ಎಲ್ಲರೂ ಆರೋಗ್ಯವಂತರಾಗಿರಿ, ನಿಮ್ಮ ಹೆಲ್ತ್ ನೋಡ್ಕೊಳ್ಳಿ, ಯಾಕಂದರೆ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಿ. ನಮಸ್ಕಾರ. ಥ್ಯಾಂಕ್ ಯು. ನನ್ನನ್ನು ಕರೆದು ಮಾತಾಡಿಸಿದ್ದಕ್ಕೆ ನನಗೂ ತುಂಬಾ ಖುಷಿ ಆಯ್ತು. ವೆರಿ ಹ್ಯಾಪಿ ಟು ಶೇರ್ ಎವ್ರಿಥಿಂಗ್. ನನ್ನ ದ ಫೈನರ್ ಸೈಡ್ BLR ಅಂತ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್, ನನ್ನ ಪೃಥ್ವಿ PRUTHVIBANWASI ಫೇಸ್ಬುಕ್ ಆಗಲಿ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾಲಿ ಯು ಕ್ಯಾನ್ ಕನೆಕ್ಟ್ ಟು ಮೀ. ಏನಾರು ನನ್ನ ಕಡೆಯಿಂದ ಹೆಲ್ಪ್ ಆಗುವಂಥದ್ದು ಕೆಲಸ ಇದ್ರೆ ದಯವಿಟ್ಟು ಕಾಲ್ ಆನ್ ಮೀ and will always be there. Thank you. Thank you. Thank you, sir. Om Brahmananda Omkara Atmananda Sakara झेंकार आध्यात्माभिमुखसारा हे दिनकर शुभकर ಧರೆಗೆ ಬಾ ಈ ಧರಣಿಯ ದೇಗುಲ ಬೆಳಗು